ಆಯ್ತಾ? ಓದ್ಬಿಡಿ. ಕಡೆಯ ಮಾತೇನೆಂದರೆ, ಸಹೋದರರೇ, ಸಂತೋಷ ಪಡೆಯಿರಿ, ಕ್ರಮಪಡಿಸಿಕೊಳ್ಳಿರಿ, ಧೈರ್ಯವುಳ್ಳವರಾಗಿರಿ, ಒಂದೇ ಮನಸ್ಸುಳ್ಳವರಾಗಿರಿ, ಸಮಾಧಾನದಿಂದಿರಿ. ಆಗ ಪ್ರೀತಿಯನ್ನು ಶಾಂತಿಯನ್ನು ಕೊಡುವ ದೇವರು ನಿಮ್ಮ ಸಂಗಡ ಇರುವನು. ಆಮೇಲೆ ಅದು ಮುದ್ದು ಗಿದ್ದು ಅದು ಆಮೇಲೆ ಪವಿತ್ರವಾದ ಮುದ್ದಿಟ್ಟುಕೊಂಡು ಅಂತ ನಾನು ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಭೆಯು ಕೈಗೊಳ್ಳಬೇಕಾಗಿರುವಂಥ ಈ 5 ವಿಷಯಗಳನ್ನು ನಾನು ಮುಂದೆ ಇಡುತ್ತೇನೆ. ಬೇರೆ ವಿಷಯಗಳು ಎಲ್ಲಿಲ್ಲ, 5 ವಿಷಯಗಳು ಅಲ್ಲೇ ಇದೆ. ಕಡೆಯ ಮಾತೇನೆಂದರೆ, ನನ್ನ ಸಹೋದರ ಸಹೋದರಿಯರೇ, ಇಂಗ್ಲೀಷ್ನಲ್ಲಿ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಅಂತಿದೆ, ಕನ್ನಡದಲ್ಲಿ ಸಹೋದರರೇ ಅಷ್ಟೇ ಐತೆ, ಹೌದಲ್ಲ? ಸಹೋದರಿಯರೇ ಅಂತ ಐತೆ. ನಮ್ಮದೇ ತಪ್ಪು, ನಮ್ಮ ಲ್ಯಾಂಗ್ವೇಜ್ ತಪ್ಪು. ಇಂಗ್ಲೀಷ್ ಈಸ್ ಕರೆಕ್ಟ್. ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್. ಅವ್ರಿಗೆ ಸಿಟ್ಟಾಗಬಾರ್ದು, ಹೆಣ್ಮಕ್ಳಿಗೆ ಸಿಟ್ಟಾಗಬಾರ್ದು. ಸೊ ಇಲ್ಲಿ ಬ್ರದರ್ಸ್ ಆ್ಯಂಡ್ ಸಿಸ್ಟರ್ಸ್ ಎಲ್ಲರಿಗೂ ಸೇರಿ ಸಭೆಗೆ ಸೇರಿ ಹೇಳ್ತಾ ಇದ್ದಾರೆ. ಏನಂದರೆ 5 ವಿಷಯಗಳನ್ನು ಇಲ್ಲಿ ನೋಟ್ ಮಾಡಿಕೊಳ್ಳಿ. ನಮ್ಮ ಕೈ ಬೆರಳಿಗೆ ನಮ್ಮ ಕೈಗೆ ಎಷ್ಟು ಬೆರಳಿದೆ? ಎಷ್ಟಿದೆ? ಇದರಲ್ಲಿ ಒಂದು ಕಡಿಮೆ ಆದರೆ ಪ್ರಯೋಜನಕ್ಕೆ ಬರಲಾರ್ದಂಥ ವಿಷಯ. ಒಂದು ಇಲ್ಲಂದರೆ ಭಾಳ ಕಷ್ಟ. ಈ 5 ವಿಷಯಗಳಲ್ಲಿ ಕೂಡ ಒಂದು ಒಬ್ಬ ವಿಶ್ವಾಸವಿಲ್ಲ ಅಂದರೆ ಕೂಡ ಭಾಳ ಕಷ್ಟ ಆಗ್ತದೆ. ಸೊ ಓದ್ಕೊಂಡ್ರೆ ಏನಿದೆ? ಸಂತೋಷ ಪಡೆಯಿರಿ, ಒಂದನೇದಾಗಿ. ಎರಡನೇದಾಗಿ ಕ್ರಮಪಡಿಸಿಕೊಳ್ಳ್ರಿ. ಎರಡನೇದಾಗಿ, ಮೂರನೇದಾಗಿ ಧೈರ್ಯವುಳ್ಳವರಾಗಿರ್ರಿ. ನಾಲ್ಕನೇದಾಗಿ ಒಂದೇ ಮನಸ್ಸುಳ್ಳವರಾಗಿರ್ರಿ. ಐದನೇದಾಗಿ ಸಮಾಧಾನದಿಂದ ಇರ್ರಿ. ಈಗ ಸಂತೋಷ ಪಡಿರಿ, ಕ್ರಮಪಡಿಸಿಕೊಳ್ಳ್ರಿ. ಹೇಳ್ಬೇಕು, ಕ್ರಮಪಡಿಸಿಕೊಳ್ಳ್ರಿ. ಮೂರನೇದಾಗಿ ಧೈರ್ಯವುಳ್ಳವರಾಗಿರ್ರಿ. ಮೂರನೇದಾಗಿ, ನಾಲ್ಕನೇದಾಗಿ ಒಂದೇ ಮನಸ್ಸುಳ್ಳವರಾಗಿರ್ರಿ. ಆಮೇಲೆ ಐದನೇದಾಗಿ ಸಮಾಧಾನದಿಂದಿರ್ರಿ. ಆಗ ಯಾರಿರ್ತಾರೆ ನಮ್ಮ ಜೊತೆಗೆ? ಪ್ರೀತಿಯನ್ನು ಶಾಂತಿಯನ್ನು ಕೊಡುವ ಕರ್ತ ನಮ್ಮ ಜೊತೆಗೆ ಇರುವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಪೌಲನು ತನ್ನ ಜೀವನದಲ್ಲಿ ಅನೇಕ ಕಷ್ಟಗಳನ್ನು, ಶೋಧನೆಗಳನ್ನು, ಮರಣದ ತನಕ ಆಗಿ ಹೋಗಿ ಹೊರಗೆ ಬಂದಿರುವಂಥ ವ್ಯಕ್ತಿ. ಅನೇಕ ಪ್ರಯಾಣಗಳನ್ನು ಮಾಡಿದ್ದಾನೆ, ಅನೇಕ ಜನಗಳನ್ನು ನೋಡಿದ್ದಾನೆ, ಅನೇಕ ಸಭೆಗಳನ್ನು ನೋಡಿದ್ದಾನೆ, ಅನೇಕ ತತ್ವಗಳನ್ನು ಓದಿದ್ದಾನೆ, ಅನೇಕ ಜನರು ಗೊತ್ತು ಮತ್ತು ಅನೇಕ ಥರವಾಗಿರುವಂಥ ವಿಷಯಗಳು ಗೊತ್ತು. ಅಂಥ ಪ್ರವೀಣನಾಗಿರುವಂಥ ಒಬ್ಬ ವ್ಯಕ್ತಿ, ಪಾಂಡಿತ್ಯನಾಗಿರುವಂಥ ಒಬ್ಬ ವ್ಯಕ್ತಿ, ಅವನು ಬರೀತಾ ಇದ್ದಾನೆ ಸಭೆಗೆ. ಕಡೇ ಮಾತೇನೆಂದರೆ, ನಾನು ನಿಮಗೆ ಮುಗಿಸುವುದಕ್ಕೆ ಮುಂಚೆ, ಪತ್ರವನ್ನು ಬರೆದು ಮುಗಿಸುವುದಕ್ಕೆ ಮುಂಚಿತವಾಗಿ, ಇಂತಿ ನಿಮ್ಮ ಏನಂತಾರೆ ಸಹೋದರ, ಇಂತಿ ನಿಮ್ಮ ವಿದ್ಯಾರ್ಥಿ, ಹೌದಲ್ಲ? ಇಂತಿ ನಿಮ್ಮ ಸ್ನೇಹಿತ, ಇಂತಿ ನಿಮ್ಮ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ಒಬ್ಬ ಹೆಂಡತಿ ಗಂಡನಿಗೆ ಪತ್ರ ಬರೀತಾಳಂತೆ. ಸುಮಾರು ದಿನಗಳಾದಮೇಲೆ, ಡೆಲಿವರಿಗೆ ಹೋದ್ಮೇಲೆ, ಡೆಲಿವರಿ ಆಯಿತು. ಹೆಂಡತಿ ಗಂಡನಿಗೆ ಪತ್ರ ಬರೆದು ಲಾಸ್ಟಿಗೆ ಹೆಂಡತಿ ಗಂಡ ಹೆಂಡತಿಗೆ ಪತ್ರ ಬರೆದು ಏನು ಬರೆದಳಂದರೆ, ಬಹಳ ದಿನಗಳಾದಮೇಲೆ ನೀನು ಓದಿದ್ಯಲ್ಲ, ಹೆಂಗಿದ್ಯಾ, ನಿಮ್ಮ ಮಗು ಹೆಂಗಿದೆ, ಊಟ ಮಾಡ್ತಾ ಇದ್ದೀಯ ಸರಿಯಾಗಿ, ನಿನ್ನ ಆರೋಗ್ಯ ಹೆಂಗಿದೆ ಎಲ್ಲ ವಿಚಾರಿಸಿದ ಮೇಲೆ ಇಂತಿ ನಿನ್ನ ಎಂತ ಏನು ಬರೀಬೇಕು? ಇಂತಿ ನಿನ್ನ ಏನಂತ ಬರಬೇಕು? ನಲ್ಲ ಅಂತ ಬರೀಬೇಕು, ಹೌದಲ್ಲ? ಇಂತಿ ನಿನ್ನ ನಲ್ಲ ಅಂದರೆ ಗಂಡ ಅಂತ ಅರ್ಥ. ಇಂತಿ ನಿನ್ನ ನಲ್ಲ ಅಂತ ಬರೆದು, ಇಂತಿ ನಿನ್ನ ನಲ್ಲ ಬರೆಯ ಬದಲಾಗಿ ಇಂತಿ ನಿನ್ನ ನೊಲ್ಲೆ ಅಂತ ಬರ್ಬಿಟ್ಟ. ನೊಲ್ಲೆ ಅಂದರೆ ನೀನು ಬೇಡ ಅಂತ ಅರ್ಥ. ಒಂದೇ ಅಕ್ಷರದಲ್ಲಿ ಬಹಳ ಮೀನಿಂಗ್ಸ್ ಇರ್ತವೆ, ಒಂದೇ ಅಕ್ಷರದಲ್ಲಿ ಬಹಳ
ಅರ್ಥಗಳಿರ್ತವೆ. ಸೊ ಬಹಳ ಅರ್ಥಗರ್ಭಿತವಾಗಿ ನಾವು ಓದೋ ವಿಷಯದಲ್ಲಾಗಲಿ ಮಾತಾಡೋ ವಿಷಯದಲ್ಲಾಗಲಿ ಸ್ವಲ್ಪ ಮೀನಿಂಗ್ ಚೇಂಜ್ ಆಗಿಬಿಟ್ರೆ ಭಾಳ ಕಷ್ಟ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಅಲ್ಲೆಲ್ಲಯ್ಯ. ಅದಕ್ಕೆ ಮೊದಲನೇದಾಗಿ ಈ ಪೌಲನು ತಾನು ಎಲ್ಲಿಂದ ಬರೀತಾ ಇದ್ದಾನೆ ಅಂದರೆ ಒಂದು ಸೆರೆಮನೆಯಲ್ಲಿ ಇದ್ದುಕೊಂಡು ಈ ಪತ್ರಿಕೆಯನ್ನು ಬರೀತಾ ಇದ್ದಾನೆ. ಒಂದು ಸೆರೆಮನೆಯಲ್ಲಿರುವಂಥ ಆ ಒಂದು ಬಾಧೆ ನೋವು ಅವನಿಗೆ ಇದ್ರೂ ಕೂಡ ಅವನು ಸಭೆಗೆ ಏನು ಬರೀತಾ ಇದ್ದಾನೆ? ಸಂತೋಷ ಪಡ್ರಿ ಅಂತ. ಯಾಕೆ? ನಾನು ಜೈಲಿನಲ್ಲಿ ಇದ್ದೇನೆ, ಅದಕ್ಕೆ ಸಂತೋಷ ಪಡ್ರಿ ಅಂತ ಹೇಳ್ತಾ ಇದ್ದಾನೆ. ಸಂತೋಷ ಪಡ್ರಿ, ಕ್ರಿಸ್ತನಲ್ಲಿ ಸಂತೋಷ ಪಡ್ರಿ. ಅದಕ್ಕೆ ಫಿಲಿಪ್ಪಿನ ಪತ್ರಿಕೆ 4:4 ಬರೆಯಲ್ಪಟ್ಟಿದೆ, ಸಂತೋಷ ಪಡ್ರಿ. ಮತ್ತೆ ತಿರುಗಿ ನಾನು ಹೇಳ್ತೇನೆ, ಸಂತೋಷ ಪಡ್ರಿ, ಸಂತೋಷವಾಗಿರ್ರಿ ಅಂತ. ಓದ 4:4 ಫಿಲಿಪ್. ಯಾವಾಗಲೂ ಕರ್ತನಲ್ಲಿ ಸಂತೋಷ ಪಡಿರಿ, ಸಂತೋಷ ಪಡಿರಿ ಎಂದು ತಿರುಗಿ ಹೇಳುತ್ತೇನೆ. ಸಾಕು. ನಾವು ನೋಡ್ತಾ ಇದ್ದೇವೆ, ಸಂತೋಷ ಪಡಿರಿ, ಸಂತೋಷ ಪಡಿರಿ, ಯಾವಾಗಲೂ ಸಂತೋಷ ಪಡ್ರಿ ಎಂಬುದಾಗಿ ಹೇಳುತ್ತಾ ಮತ್ತೆ ತಿರುಗಿ ಸಂತೋಷ ಪಡ್ರಿ ಎಂಬುದಾಗಿ ಎಲ್ಲಿಂದ ಹೇಳ್ತಾನ? ಹೇಳ್ಬೇಕು. ಎಲ್ಲಿಂದ ಹೇಳ್ತಾನ? ಕೇಳಿಸ್ಕೊಳ್ತಾರೆ ನೀವು ಅಮ್ಮ? ಸ್ವಲ್ಪ ಬಾಯಿ. ಎಲ್ಲಿಂದ? ಸೆರೆಮನೆಯಿಂದ. ಸೆರೆಮನೆ ಅಂದ್ರೆ ಜೈಲ್. ಜೈಲಿನಲ್ಲಿ ಸಂತೋಷ ಇರ್ತದ? ಜೈಲಿನಲ್ಲಿ ಸಂತೋಷ ಇರ್ತದ? ಹೇಳ್ಬೇಕು. ಜೈಲಿನಲ್ಲಿ ಸಂತೋಷ ಇರ್ತದ? ಊಟ ಹೆಂಗೆ ಇರ್ತದ? ಮಲ್ಕೊಂಡ್ರಿಕ್ಕೆ ಸರಿ ಇರಲ್ಲ, ಆಮೇಲೆ ತಲೆದಿಂಬು ಕೊಡಲ್ಲ, ಪ್ಲೇಟ್ ಇಟ್ಟು ಸರಿಗಿರಲ್ಲ, ಅವ್ರು ಕೊಟ್ಟರು ಊಟನೇ ತಿನ್ನಬೇಕು. ಸೊಳ್ಳೆ ಕಾಟ, ಅದರಲ್ಲಿ ಸೊಳ್ಳೆ ಕಾಟ, ಹೌದಲ್ಲ? ಸೊಳ್ಳೆ ಕಾಟ. ಈಗ ಆ್ಯಕ್ಚುಲಿ ಸಭೆಯವರು ಜೈಲಿನಂಥ ವ್ಯಕ್ತಿಗೆ ಸಂತೋಷ ಪಟ್ಟರೆ ನಾವು ಪ್ರಾರ್ಥನೆ ಮಾಡ್ತೀವಿ ಎಂಬುದಾಗಿ ಹೇಳ್ಬೇಕಾ? ಜೈಲಿನಂಥ ವ್ಯಕ್ತಿ ಈಗ ಸಭೆಯವರಿಗೆ ನೀವು ಸಂತೋಷ ಪಡ್ರಿ ಅಂತ ಹೇಳ್ಬೇಕೀಗ. ಸಭೆಯವರು ಆ್ಯಕ್ಚುಲಿ, ಅಯ್ಯ ಪಾಸ್ಟ್ರೇ ಪೌಲ್ಗಾರು ನೀವು ಸಂತೋಷವಾಗಿರ್ರಿ, ನಾವು ನಿಮಗಾಗಿ ಪ್ರಾರ್ಥನೆ ಮಾಡ್ತೇವೆ. ಸೊಳ್ಳೆ ಕಚ್ಚಿದ್ರು ಸುಮ್ಮನೆ ಇರ್ರಿ, ಊಟ ಕೊಟ್ಟರು ಊಟ ಕೊಡಲಾರ್ದು ಸುಮ್ಮನೆ ಇರ್ರಿ, ಪ್ರಾರ್ಥನೆ ಮಾಡ್ತೇವೆ ಎಂಬುದಾಗಿ ಸಭೆಯವರು ಹೇಳ್ಬೇಕು. ಈಗ ಸಭೆಯವರು ಇವನು ಏನು ಮಾಡ್ತಾ ಇದ್ದಾನೆ? ಸಂತೋಷ ಪಡ್ರಿ ಎಂಬುದಾಗಿ ಹೇಳ್ತಾ ಇದ್ದಾನೆ. ಅಲ್ಲೆಲ್ಲೂಯ್ಯ. ಸಭೆಯಲ್ಲಿ ನೋವು ನುಂಗಿಕೊಂಡು, ಸೆರೆಮನೆಯಲ್ಲಿರುವಂಥ ಆ ನೋವನ್ನು ನುಂಗಿಕೊಂಡು, ಆ ಬಾಧೆಯನ್ನು ನುಂಗಿಕೊಂಡು, ಮಾತ್ರವಲ್ಲದೆ ತನ್ನ ಹಸಿವೆಯನ್ನು ನೀಗಿಸಿಕೊಂಡು ಅವನು ಹೇಳ್ತಾ ಇದ್ದಾನೆ, ಸಂತೋಷ ಪಡ್ರಿ ಅಂತ. ಅಲ್ಲೆಲ್ಲೂಯ್ಯ. ಸಂತೋಷ ಇದು ಎಲ್ಲಿ ಸಿಗಲ್ಲ, ಯಾವ ಅಂಗಡಿಯಲ್ಲಿ ಸಿಗಲ್ಲ, ಎಲ್ಲಿ ಸಿಗಲ್ಲ. ಈಗ ಜೈಲಿನಲ್ಲಿರುವಂಥ ಅವರ ಮುಖಗಳು ಹೆಂಗಿರ್ತವೆ? ಅವ್ರ ಮುಖಗಳು ಎಲ್ಲ ಬಾಡಿದ ಮುಖಗಳು ಹೆಂಗಿರ್ತವೆ? ನಮ್ಮಂಗೆ ಇರ್ತವೆ. ನಾವು ಬಾಡಿ ಹಂಗೆ ಇರ್ತೀವಿ, ಬಾಡಿದ ಮುಖಗಳು ಹಂಗೆ ಇರ್ತೀವಿ. ಬಾಡಿದ ಮುಖಗಳು ಹಂಗೆ ಇದೆ. ನಾವು ಫೇರ್ ಆ್ಯಂಡ್ ಲವ್ಲಿ ಹಚ್ಕೊಂಡ್ರೆ, ಪೌಡರ್ ಹಚ್ಕೊಂಡ್ರೆ ಸಂತೋಷವಾಗಿ ನಾವು ಇರ್ತೇವದಾಗಲ್ಲ. ಒಳಗೆ ಇರಬೇಕು, ಒಳಗೆ ಇಂಡೆಕ್ಸ್ ಆಟ್ನಲ್ಲಿರಬೇಕು ಸಂತೋಷ. ಎಲ್ಲಿರಬೇಕು? ಆಟ್ನಲ್ಲಿರಬೇಕು. ಹೃದಯದಲ್ಲಿಂದ ಬರಬೇಕು ಸಂತೋಷ ನಮಗೆ. ಈ ಸಂತೋಷ ಒಳಗಿನಿಂದ ಬರುವಾಗ ಕೆಲವು ಸಮಯದಲ್ಲಿ ಅನ್ನಾಗ್ತೇವೆ, ಆಮೇಲೆ ಸುಮ್ಮನೆ. ಒಳಗೆ ನೋವಿದೆ ಇಲ್ಲಂತ ಇಲ್ಲ, ಒಳಗೆ ಕಷ್ಟ ಇದೆ ಇಲ್ಲಂತ ಇಲ್ಲ, ಒಳಗೆ ಬಾಧೆ ಇದೆ ಇಲ್ಲಂತ ಇಲ್ಲ, ನರಳುವಿಕೆ ಇದೆ ಒಳಗೆ. ಕುಟುಂಬ ವಿಷಯವಾಗಿ, ಮಕ್ಕಳ ವಿಷಯವಾಗಿ, ಬೇರೆ ಬೇರೆ ವಿಷಯಗಳಿಗಾಗಿ ನಮಗೆ ನೋವಿದೆ. ಬಟ್ ವಿ ಆರ್ ಹ್ಯಾಪಿ. ಹ್ಯಾಪಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಸೊ ಫೋಟೋ ತೆಗೆಯೋನು ಮೊದಲು ಏನು ಮಾಡ್ತಾನೆ? ಸ್ಮೈಲ್ ಅಂತ, ಹೌದಲ್ಲ? ನಿನ್ಗೆ ಎಷ್ಟನ್ನ ನೋವಿರಲಿ, ನಿನಗೆ ಎಷ್ಟನ್ನ ಬಾಧೆ ಇರಲಿ, ನಿನಗೆ ಎಷ್ಟನ್ನ ಚಿಂತೆ ಇರಲಿ, ಸ್ಮೈಲ್ ಅಂತ. ಯಾಕಂದ್ರೆ ನಮ್ಮ ಫೋಟೋ ಚೆನ್ನಾಗಿ ಬರಬೇಕು, ಅವನು ಫೋಟೋ ಚೆನ್ನಾಗಿ ಬರಬೇಕು. ದೇವರಿಗೆ ಸ್ತೋತ್ರ ಹೇಳ್ತೀರಾ? ಸಂತೋಷ ಪಡಿರಿ ಅಂತಾನೆ. ಸಂತೋಷ ಎಲ್ಲೆಲ್ಲಿ ಸಿಗಲ್ಲ ಪ್ರಿಯರಿಗೆ, ಎಲ್ಲಿ ಸಿಗಲ್ಲ. ದೇವರ ಸನ್ನಿಧಿಯಲ್ಲೇ ಆ ಸಂತೋಷ ಸಿಗುತ್ತದೆ. ದೇವರ ವಾಕ್ಯದಲ್ಲೇ ಸಂತೋಷ ಸಿಗ್ತದೆ. ಪ್ರಾರ್ಥನೆ ಮಾಡಿದರೆ ಸಂತೋಷ ಸಿಗ್ತದೆ. ದೇವರ ವಾಕ್ಯ ಕೇಳ್ತಾ ಸಂತೋಷ ಸಿಗ್ತದೆ. ಯಾವುದೋ ಟಿವಿ ನೋಡಿ ಹಿ ಅಂತ ನಕ್ಕರೆ ಸಮಾಧಾನ ಸಂತೋಷ ಸಿಗಲ್ಲ. ಯಾವುದೇ ಕಾಮಿಡಿ ನೋಡಿ ಅಂತ ನಕ್ಕರೆ ಸಂತೋಷ ಸಿಗಲ್ಲ. ಜಸ್ಟ್ 1 ಮಿನಿಟ್ 2 ಮಿನಿಟ್ ಅಷ್ಟೇ ಅದು. ಆದರೆ ಶಾಶ್ವತವಾಗಿ ನಮಗೆ ಸಂತೋಷ ಕೊಡಲಿಕ್ಕೆ ಯೇಸು ಸ್ವಾಮಿ ಲೋಕಕ್ಕೆ ಬಂದನು. ಬಾಧೆ ಇದೆ, ನೋವಿದೆ, ಕಷ್ಟ ಇದೆ, ಈಗ ಹೃದಯದಲ್ಲಿ ಭಾರಗಳಿದೆ, ಚಿಂತೆಗಳಿದೆ, ಸಾಲಗಳಿದೆ, ದುಃಖ ಇದೆ. ಅದರ ಮಧ್ಯದಲ್ಲಿ ದೇವರು ನಮ್ಮ ಹಾರ್ಟ್ನಲ್ಲಿ
ಇವತ್ತು ನಾವು ಕೋರ್ತಾ ಇದ್ದಾನೆ. ಯಾರಿಗೂ ಗೊತ್ತಿಲ್ಲ ಸಂತೋಷವನ್ನು ಇವತ್ತು ಹಾಕಲಿಕ್ಕೆ ನಮಗೆ ದೇವರು ಕೃಪೆ ಕೊಡಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾನು ಕೆಲವು ವರ್ಷಗಳ ಹಿಂದೆ ಇಸ್ಲಾಂ ನಗರದಲ್ಲಿ ಸೇವೆ ಮಾಡುತ್ತಿರುವಾಗ ಒಂದು ಬಾಡಿಗೆ ಮನೆಯಲ್ಲಿ ಅಕಸ್ಮಾತ್ತಾಗಿ ಯಾರೋ ಇದೇ ಏರಿಯಾದಲ್ಲಿ ಪಾಸ್ಟರ್ ಇದ್ದಾರಾ, ಚರ್ಚ್ ಫಾದರ್ ಇದ್ದಾರೆ ಅನ್ನೋದಾಗಿ ಒಬ್ಬರಿಗೆ ಗೊತ್ತಾಯಿತು. ಅವರು ನಮ್ಮ ಮನೆಗೆ ಒಂದು ಸಲ ಕರೆಸಿದ್ರು. ಅವ್ರ ಮನೆಗೆ ಕರೆಸಿದ್ರು. ಅವರು ಆ್ಯಕ್ಚುಲಿ ಜೈಲ್ ಅಧಿಕಾರಿ. ಅವರು ಜೈಲ್ ಅಧಿಕಾರಿ, ಜೈಲಲ್ಲಿ ಡ್ಯೂಟಿ ಮಾಡ್ತಾರೆ. ಅವರು ಬೈಬಲ್ ಓದ್ತಾರಂತೆ. ನಾನು ಚರ್ಚಿಗೆ ಹೋಗಲ್ಲ, ಬೈಬಲ್ ಓದ್ತಾರಂತೆ. ಏನೋ ಯೇಸುವಿನ ಫೋಟೋ ಇಟ್ಟು ಅವರು ಸುಮ್ಮನೆ ಮಾಡಿ ನಮಸ್ಕಾರ ಮಾಡಿ ಹೋಗ್ತಾರೆ. ಸೊ ನಾನು ಅವರಿಗೆ ಹೇಗೂ ಇಲ್ಲಿ ಫಾದರ ಇದ್ದಾರಾ ಎಂಬುದಾಗಿ ತಿಳ್ಕೊಂಡು ನಾನು ಮನೆಗೆ ಕರೆಸಿಕೊಂಡು ಬೈಬಲ್ ವಾಕ್ಯ ಕೇಳಿಸ್ಕೊಳ್ತಾರೆ, ಪ್ರಾರ್ಥನೆ ಮಾಡಿಸ್ಕೊಳ್ತಾರೆ. ಆಮೇಲೆ ಅವ್ರು ನನಗೆ ಒಂದು ಸಲ ಕರೆದ್ರು, ಜೈಲಿಗೆ ಕರೆದ್ರು. ಫಾದರ್, ನೀವು ಜೈಲಿಗೆ ಬಂದು ಸ್ವಲ್ಪ ನಮ್ಮ ಜೈಲಿನಲ್ಲಿರುವಂಥ ಕೈದಿಗಳಿಗೆ ಸ್ವಲ್ಪ ಸಂದೇಶ ಕೊಡ್ರಿ, ದೇವರ ಮಾತುಗಳನ್ನು ಕೊಡ್ರಿ. ಅಲ್ಲಿಗೆ ಹೋಗ್ತಾ ಇದ್ದಾರೆ. ಒಬ್ಬೊಬ್ಬರು ಒಂದು ಥರ ಇದ್ದಾರೆ, ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲ ಇದ್ದಾರೆ. ಒಂದು 20-25 ಜನ ಇದ್ದಾರೆ. ಅವರಿಗೆ ಏನು ಹೇಳೋದು ಬೇಡ, ಯೇಸು ಕ್ರಿಸ್ತನ ಸುವಾರ್ತೆ ಸಾರಿ. ಇದರಿಂದ ಬಿಡುಗಡೆ ಆಗಿ ಬರೋದು ಹೇಗೆ? ಅನೇಕರು ಕೆಲವರು ದುಃಖದ ಮುಖದಲ್ಲೇ ಇದ್ದಾರೆ, ಕೆಲವರು ಸಿಟ್ಟಿನ ಮುಖದಲ್ಲೇ ಇದ್ದಾರೆ. ಎಷ್ಟು ಮುಖಗಳಿದ್ದಾವೆ, ಎಷ್ಟು ಬೇಜಾರು ಮುಖ ಐತೆ, ಹೌದಲ್ಲ? ಸಿಟ್ಟಿನ ಮುಖ ಐತೆ, ಅಳು ಮುಖ ಐತೆ, ಇನ್ನು ನಗು ಮುಖ ಐತೆ. ಎಲ್ಲ ಅಂದರೆ ಆಯಾ ಮುಖಗಳನ್ನು ಇಟ್ಟುಕೊಂಡು ನಾನು ವಾಕ್ಯ ಸಾರಬೇಕೀಗ, ಅಲ್ಲಿ ಸಂದೇಶ ಕೊಡಬೇಕು. ಆ ಸಂದೇಶ ಕೊಡುವಾಗ ಅವರು ನಗಬೇಕು, ಇಲ್ಲ ಅವರ ಆ ಫೀಲಿಂಗ್. ಸೊ ಒಬ್ಬೊಬ್ಬರನ್ನು ಕೇಳ್ತಾ ಇದ್ರು. ಆ ಜೈಲರು ನಮಗೆ ಸಮಯ ಕೊಟ್ಟರು, ಒಬ್ಬೊಬ್ಬರು ನಮಗೆ ಸಮಯ ಕೊಟ್ಟರು. ಆ ಸಮಯ ಕೊಟ್ಟಾಗ ಅವ್ರಿಗೆ ನಾನು ಹೇಳ್ತಿರುವಾಗ, ನೀವು ಯಾಕೆ ಬಂದಿದ್ದೀರಿ ಇಲ್ಲಿಗೆ, ಏನು ಅಪರಾಧ ಮಾಡಿದ್ರಿ? ಒಬ್ಬರು ಹೇಳ್ತಾರೆ, ನಾನು ಹೆಂಡತಿನ ಕೊಲೆ ಮಾಡ್ದಂತಾನೆ, ಇನ್ನೊಬ್ಬರಂತಾನೆ ನಮ್ಮ ಅಣ್ಣ ತಮ್ಮದ್ರ ಜಗಳ ಆಯ್ತು ಅಂತಾನೆ, ಇನ್ನೊಬ್ಬರು ಅಂತಾನೆ ನಾನು ಏನೋ ತಪ್ಪು ಮಾಡಿಬಿಟ್ಟೆ ಎಂಬುದಾಗಿ ಹೇಳ್ತಾನೆ, ಇನ್ನೊಬ್ಬರು ಹೇಳ್ತಾನೆ ನಾನು ಕಳ್ತನ ಮಾಡಿಬಿಟ್ಟೆ ಎಂಬುದಾಗಿ ಹೇಳ್ತಾನೆ. ಒಬ್ಬೊಬ್ಬರು ಒಂದೊಂದು ಕತೆ. ಬಟ್ ನಾನು ಹೇಳ್ತಾ ಇದ್ದೆ, ಎಲ್ಲವನ್ನು ದೇವರು ಕ್ಷಮಿಸ್ತಾನೆ. ಹಲ್ಲೆಲೂಯಾ. ನಿಮ್ಮ ಪಾಪಗಳೆಲ್ಲ ತಪ್ಪುಗಳೆಲ್ಲ ದೇವರು ಕ್ಷಮಿಸ್ತಾನೆ. ಯಾಕೆ ಕ್ಷಮಿಸ್ತಾರೆ? ಎಂಥ ದೇವರ ಇದ್ದಾನ? ಎಲ್ಲೇ ಇದ್ದಾನೆ ದೇವರು? ಪ್ರತಿ ವಾರ ಎವ್ರಿ ವೀಕ್ ಪ್ರತಿ ವಾರ ಜೈಲಿಗೆ ಹೋಗಿ ನಮಗೆ ಪರಿಚಯವಾಗಿರೋದ್ರಿಂದ ಅವರಿಗೆ ಸುವಾರ್ತೆಯನ್ನು ಸಾರ್ತಾ ದೇವರ ವಾಕ್ಯವನ್ನು ಹಂಚಿಕೊಡ್ತಾ ಬರ್ತಾ ಇದೆ. ದೇವರು ನಮಗೆ ಸ್ತೋತ್ರವಾದ. ನಾನು ಏನು ಹೇಳ್ತಾ ಇದ್ದೇನೆ ಅಂದರೆ, ಸೆರೆಮನೆಯಲ್ಲಿರುವಂಥ ವಾಸ ಮಾಡುವಂಥ ಈ ಪೌಲನು ಅವನು ಹೇಳುವಂಥ ಮಾತೇನೆಂದರೆ, ಸಂತೋಷ ಪಡಿರಿ ಅಂತ. ಸಂತೋಷ ಪಡಿರಿ, ಒಂದು ವಿಷಯಗಳನ್ನು ಇಟ್ಟುಕೊಂಡು ಸಂತೋಷ ಪಡಿರಿ ಎಂಬುದಾಗಲ್ಲ, ಕ್ರಿಸ್ತನ ಹೆಸರಿನಲ್ಲಿ ಸಂತೋಷ ಪಡ್ರಿ. ಲೋಕದಲ್ಲಿ ಸಂತೋಷ ಅನ್ನುವಂಥದ್ದು ಎಲ್ಲಿ ಕೂಡ ಇಲ್ಲ. ಹ್ಯಾಪಿನೆಸ್ ಎಲ್ಲಿ ಸಿಗಲ್ಲ. ಸೊ ಬರ್ತ್ಡೇ ಮಾಡುವಾಗ ಸ್ವಲ್ಪ ಸಮಯ ನಮಗೆ ಹ್ಯಾಪಿನೆಸ್ ಸಿಗ್ಬೋದು, ಅಥವಾ ಏನೋ ಕಾರ್ಯಕ್ರಮಕ್ಕೆ ಬಂದಾಗುವಂಥ ಸಂತೋಷ ಸ್ವಲ್ಪ ಸಮಯ ಸಿಗ್ಬೋದು. ಬಟ್ ನಿತ್ಯಕ್ಕೂ ನಮಗೆ ಸಂತೋಷ ಬರುವಂಥನು ಕರ್ತನಾಗಿರುವಂಥ ಯೇಸು ಕ್ರಿಸ್ತನ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಮ್ಮ ನೋವು ಯಾರಿಗೆ ಅರ್ಥ ಆಗ್ತದೆ? ನಮ್ಮ ನರಳುವಿಕೆ ಯಾರಿಗೆ ಅರ್ಥ ಆಗ್ತದೆ? ನಮ್ಮ ನೋವು, ನಮ್ಮ ನರಳುವಿಕೆ ಯಾರಿಗೆ ಅರ್ಥ ಆಗ್ತದೆ? ಯಾರಿಗೆ ಅರ್ಥ ಆಗಲ್ಲ? ಕುಟುಂಬದಲ್ಲಿ ಅರ್ಥ ಆಗಲ್ಲ, ಮನೆಯಲ್ಲಿ ಅರ್ಥ ಆಗಲ್ಲ, ಮಕ್ಕಳಿಗೆ ಅರ್ಥ ಆಗಲ್ಲ, ಒಡ ಹುಟ್ಟಿದವರಿಗೆ ಅರ್ಥ ಆಗಲ್ಲ. ಅಂಥ ಸಮಯದಲ್ಲಿ ಹೆಂಗೆ ಹ್ಯಾಪಿಯಾಗಿರ್ಲಿಕ್ಕೆ ಹೆಂಗೆ ಸಾಧ್ಯ? ಸಂತೋಷವಾಗಿರಲಿಕ್ಕೆ ಹೇಗೆ ಸಾಧ್ಯ? ನೋವು ತುಂಬಿದ ಜಾಗದಲ್ಲಿ, ನೋವು ತುಂಬಿದ ಲೋಕದಲ್ಲಿ, ಕಷ್ಟ ತುಂಬಿದ ಲೋಕದಲ್ಲಿ, ಸಾವು ನೋವು ತುಂಬಿದಂತೆ ಲೋಕದಲ್ಲಿ ಸೊ ನಾವು ಸಂತೋಷವಾಗಿರಲಿಕ್ಕೆ ದೇವರು ಅಪ್ಪಣೆ ಕೊಡ್ತಾ ಇದ್ದಾರೆ. ದೇವರು ಕೋರ್ತಾ ಇದ್ದಾರೆ, ನೀವು ಕ್ರಿಸ್ತನಲ್ಲಿ ಸಂತೋಷ ಪಡ್ರಿ, ಯಾವಾಗಲೂ ಸಂತೋಷದಿಂದಿರ್ರಿ, ಯಾವಾಗಲೂ ಆನಂದವಾಗಿರ್ರಿ, ಯಾವಾಗಲೂ ನಗನಾಗ್ತಾ ಇರ್ರಿ, ಯಾವಾಗಲೂ ಸಂತೋಷ ಪಡ್ರಿ. ಲೋಕ ಕೊಡುವಂಥ ಸಂತೋಷ ನಾನು ನಿಮಗೆ ಕೊಡೋದಿಲ್ಲ, ಲೋಕ ಕೊಡುವಂಥ ಆನಂದ ನಾನು ನಿಮಗೆ ಕೊಡಲ್ಲ. ನಾನು ನಿಮಗೆ ಕೊಡುವಂಥದ್ದು ಶಾಶ್ವತವಾಗಿ ಕೊಡುತ್ತೇನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮೊದಲ ಹೆಬ್ಬೆರಳು ಸಂತೋಷವಾಗಿರಬೇಕು. ಈ ಹೆಬ್ಬೆರಳು ಇಲ್ಲದೆ ಹೋದರೆ ಏನಾದ್ರು ಹಿಡ್ಕೊಳ್ಳೋಕೆ ಸಾಧ್ಯನಾ? ಹಿಡ್ಕೊಳ್ಳೋಕೆ
ಹೆಬ್ಬೆಳೆ ಇರುತ್ತೆ ತಿಳ್ಕೊಳ್ರಿ, ಏನನ್ನು ಹಿಡ್ಕೊಳ್ಳೋಕೆ ಸಾಧ್ಯನಾ? ಊಟ ಮಾಡೋಕ್ಕೆ ಸಾಧ್ಯನಾ? ಮೇನ್ ಪ್ರಧಾನವಾದದ್ದು, ಮೇನ್ ಹೆಡ್ಲೈನ್, ಮೇನ್ ಜೀವನದಲ್ಲಿ ನಮಗೆ ಬೇಕಾಗಿರುವಂಥದ್ದು ಸಂತೋಷ. ಕ್ರಿಸ್ತನ ನಿಮಿತ್ತವಾಗಿ ನಮಗೆ ಕೊಡುವಂಥ ಸಂತೋಷವೇ ಅದು ಪ್ರಧಾನವಾದದ್ದು. ಅಲ್ಲಿ ಹೇಳ್ತೀರಾ ಪ್ರಿಯ ದೇವರ ಮಕ್ಕಳೇ, ಸಂತೋಷ ಅನ್ನುವಂಥದ್ದು ಈ ಲೋಕದಲ್ಲಿ ನಮ್ಮ ಜೀವನದಲ್ಲಿ ಎಲ್ಲ ಕಡೆಗೆಲ್ಲ ಹುಡುಕಾಡಿದ್ರು ಕೂಡ ಸಿಗಲ್ಲ. ಆದರೆ ಕ್ರಿಸ್ತನು ಶಾಶ್ವತವಾದ ಸಂತೋಷವನ್ನು ಕೊಡಲಿಕ್ಕೆ ಆತನ ಇಷ್ಟವುಳ್ಳವನಾಗಿದ್ದಾನೆ. ಈ ದಿನಗಳಲ್ಲಿ ನಮ್ಮ ಮುಖದ ಮೇಲೆ ಸಂತೋಷ ಇದೆಯಾ? ನಮ್ಮ ಜೀವನದಲ್ಲಿ ಒಳಗಿರುವಂಥ ಸಂತೋಷ ನಮಗಿದೆಯಾ? ಆ ಸಂತೋಷ ಅಂತ ಹೆಸರಿಟ್ಕೊಳ್ತಾರೆ. ಸೊ ನನ್ನ ಹೆಸರು ಕೂಡ ಆನಂದ ಅಂತ ಹೆಸರಿದೆ. ಪ್ರಿಯ ದೇವರು, ಅನೇಕ ವೇಳೆಯಲ್ಲಿ ಕೊರಗು ತರ್ತೇವೆ, ಅನೇಕ ವೇಳೆಯಲ್ಲಿ ನರಳುತ್ತೇವೆ, ಅನೇಕ ವೇಳೆಯಲ್ಲಿ ಯಾತನೆ ಪಡ್ತೇವೆ, ಕಣ್ಣೀರು ಬಿಡುತ್ತೇವೆ. ಅಂಥ ಸಮಯದಲ್ಲಿ ಕೂಡ ಕ್ರಿಸ್ತನ ಪಾದವನ್ನು ಹುಡುಕುವಂಥದ್ದು ಅದು ನಿಜವಾದ ಸಂತೋಷ. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನೋವಿನ ಸಮಯದಲ್ಲಿ ಕೂಡ, ದುಃಖದ ಸಮಯದಲ್ಲಿ ಕೂಡ, ಮಾತ್ರ ಸಮಸ್ಯೆಗಳ ಸಮಯದಲ್ಲಿ ಕೂಡ ದೇವರ ಪಾದಗಳನ್ನು ಹುಡುಕಿ ಪ್ರಾರ್ಥನೆ ಮಾಡ್ತಾರಲ್ಲ, ಅವ್ರಿಗೆ ನಿಜವಾದ ಸಂತೋಷ ಪರಲೋಕದಿಂದ ದೇವರು ಕೊಡುವನಾಗಿದ್ದಾನೆ. ಹಲ್ಲೆಲೂಯಾ. ಅದಕ್ಕೆ ಸಂತೋಷ ಪಡೆದೇ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟೆ. ಒಂದೊಂದಾಗಿ. ಎರಡನೇದಾಗಿ ಏನಂತಾರ? ಕ್ರಮಪಡಿಸಿಕೊಳ್ಳಿರಿ. ಏನು ಕ್ರಮಪಡಿಸಿಕೊಳ್ಳೋದು? ಏನು ಕ್ರಮಪಡಿಸಿಕೊಳ್ಳೋದು? ಇದು ಇಂಗ್ಲಿಷ್ ಭಾಷೆಯಲ್ಲಿ ಮೇಡಮ್ ರೆಸ್ಟೋರೇಷನ್ ಅಂತಿದೆ. ಫುಲ್ ರೆಸ್ಟೋರೇಷನ್. ರೆಸ್ಟೋರೇಷನ್ ಅಂದರೆ ಪುನಶ್ಚೇತನಗೊಳ್ಳು, ಅಥವಾ ನೀನು ಪರಿಪೂರ್ಣವಾಗುವುದಕ್ಕಾಗಿ ಪ್ರಯತ್ನ ಪಡು, ನಿನ್ನನ್ನು ಸೆಟ್ಲ್ಮೆಂಟ್ ಮಾಡಿಕೊಳ್ಳೋದಕ್ಕೆ ಪ್ರಯತ್ನ ಮಾಡು. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಸೊ ನಾವು ರೆಡಿ ಆಗುವಾಗ, ನಾವು ಯಾವುದಾದ್ರು ಕಾಲೇಜ್ಗೆ ಹೋಗುವಾಗ, ಅಥವಾ ಡ್ಯೂಟಿಗೆ ಹೋಗುವಾಗ, ಅಥವಾ ಏನೋ ಒಂದು ಎಲ್ಲರೂ ಫಂಕ್ಷನ್ಗೆ ಹೋದಾಗ ಎಷ್ಟು ಕ್ರಮಪಡಿಸ್ಕೊಳ್ತೇವೆ, ಎಷ್ಟು ನೀಟಾಗಿ ರೆಡಿ ಆಗ್ತೇವೆ. ಹೌದಲ್ಲ? ನೀಟಾಗಿ ರೆಡಿ ಆಗ್ತೇವೆ. ಎಲ್ಲಿ ಕೂಡ ಸ್ವಲ್ಪ ಕೂಡ ಅದು ಕಳೆ ಬರದಂತೆ, ಎಲ್ಲಿ ಕೂಡ ತೊಡಕಾಗದಂತೆ, ತಪ್ಪಾಗದಂತೆ ಅತಿ ಸೂಕ್ಷ್ಮವಾಗಿ ನಮ್ಮನ್ನು ನಾವೇ ಕನ್ನಡಿ ಮುಂದೆ ಪರೀಕ್ಷಿಸಿಕೊಂಡು ನಾವು ಕ್ರಮಪಡಿಸಿಕೊಳ್ತೇವೆ, ನಾವು ನೀಟ್ ಮಾಡಿಕೊಳ್ತೇವೆ, ನಾವು ಪರಿಪೂರ್ಣರಾಗುತ್ತೇವೆ. ಸೊ ಅದರಂತೆಯೇ ನಾವು ಕ್ರಿಸ್ತನ ಮುಂದೆ ನಿಂತಿದ್ದೇವೆ. ಕ್ರಿಸ್ತನ ಮುಂದೆ ನಾವು ನಿಂತಿರುವಾಗ ಆತನಲ್ಲಿರುವಂಥ ಗುಣಲಕ್ಷಣಗಳು, ಆತನಲ್ಲಿರುವ ಪರಿಪೂರ್ಣತೆ, ಆತನಲ್ಲಿರುವ ರಿಫ್ಲೆಕ್ಷನ್ ನನ್ನ ಮೇಲೆ ಬಂದಾಗ ನಾನು ಕ್ರಮಪಡಿಸಿಕೊಳ್ಳುತ್ತೇನೆ. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನಾನು ಕ್ರಮಪಡಿಸಿಕೊಳ್ಳುವಂಥದ್ದು ಇನ್ನೊಬ್ಬರಿಂದ ಕಾಪಿ ಹೊಡೆಯುವಂಥದ್ದಲ್ಲ, ಇನ್ನೊಬ್ಬರಿಂದ ಅವರು ಅಂತ ಬಟ್ಟೆ ಹಾಕಿದರೆ ನಾವು ಅಂತ ಬಟ್ಟೆ ಹಾಕಬೇಕೆಂಬುದಾಗಲ್ಲ, ನಾವು ಆ ರೀತಿಯಾಗಿ ನಾವು ಜನರು ಈಗ ಮಾಡ್ತಾ ಇದ್ದಾರೆ, ನಾವು ಆ ರೀತಿ ಮಾಡಬೇಕೆಂಬುದಾಗಲ್ಲ, ಅವರು ಆ ರೀತಿಯಾದಂಥ ಮನೆ ವ್ಯವಸ್ಥೆ ಇಟ್ಟುಕೊಂಡಿದ್ದಾರೆ, ನಾನು ಆ ರೀತಿ ಇಟ್ಟುಕೊಳ್ಳಬೇಕೆಂಬುದಾಗಲ್ಲ. ಸೊ ಒಟ್ಟು ಮೊತ್ತವಾಗಿ ನಮ್ಮನ್ನು ನಾವೇ ತೊಡಗಿಸಿಕೊಂಡು, ನಮ್ಮನ್ನು ನಾವೇ ನಾವು ಪುನಶ್ಚೇತನಗೊಳ್ಳುವುದಕ್ಕೆ, ನಮ್ಮನ್ನು ನಾವೇ ಎನ್ಕರೇಜ್ ಮಾಡಿಕೊಳ್ಳುವುದಕ್ಕೆ, ಕ್ರಮಪಡಿಸಿಕೊಳ್ಳುವುದಕ್ಕೆ ನಾವು ತಯಾರಾಗಬೇಕು. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಮತ್ತೊಮ್ಮೆ ಹೇಳ್ತೇನೆ, ಪರಿಪೂರ್ಣರಾಗಿ ಪ್ರಯತ್ನಿಸ್ರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅಂದ್ರೆ ನಿಮ್ಮನ್ನು ನೀವು ಪರಿಪೂರ್ಣರಾಗುವುದಕ್ಕೋಸ್ಕರವಾಗಿ. ನೀವು ಪರಿಪೂರ್ಣವಲ್ಲ, ನಾವು ಪರಿಪೂರ್ಣವಲ್ಲ. ವಿ ಆರ್ ನಾಟ್ ಪರ್ಫೆಕ್ಟ್ ಪೀಪಲ್. ಪರ್ಫೆಕ್ಟ್ ಇದೆಯಾ ನಮಗೆ? ಎಲ್ಲ ಸರಿ ಇದೆ ಅಂತ ಹೇಳೋಕ್ಕಾಗಲ್ಲ, ಎಲ್ಲ ಸರಿ ಇದೆ ಅಂತ ಹೇಳೋಕ್ಕಾಗಲ್ಲ, ನಮ್ಮ ಮಕ್ಕಳೆಲ್ಲ ಸರಿ ಇದೆ ಎಂಬುದಾಗಿ ಹೇಳೋಕ್ಕಾಗಲ್ಲ, ನಮ್ಮ ಜೀವನ ಎಲ್ಲ ಸರಿ ಇದೆ ಎಂಬುದಾಗಿ ಹೇಳೋಕ್ಕಾಗಲ್ಲ. ಬಟ್ ನಮ್ಮ ದೃಷ್ಟಿಯಲ್ಲಿ ಸರಿ ಇರ್ಬೋದು, ಆದರೆ ದೇವ್ರ ದೃಷ್ಟಿಯಲ್ಲಿ ತಪ್ಪಾಗಿದೆ. ಎಲ್ಲಿ ಅಂಟು ಡೊಂಕಾಗಿದೆ, ಎಲ್ಲೆಲ್ಲಿ ಅಂಟು ಡೊಂಕಾಗಿದೆ, ಎಲ್ಲಿ ಸೊಟ್ಟಪಟ್ಟಾಗಿದೆ, ಅದನ್ನು ಏನು ಮಾಡಬೇಕು? ಸೆಟ್ರೇಟ್ ಮಾಡಬೇಕು ಸರಿಯಾಗಿ. ದೇವರು ನಮಗೆ ಸ್ತೋತ್ರ ಉಂಟಾಗಿದೆ. ಅಲ್ಲೆಲ್ಲಿ ಹೇಳ್ರಿ ಪ್ರಿಯ ದೇವರ ಮಕ್ಕಳೇ, ಇವತ್ತು ಉದಯಕಾಲ ಸಂದರ್ಭದಲ್ಲಿ ನಾವು ಕ್ರಮಪಡಿಸಿಕೊಳ್ಳಬೇಕು, ಪೂರ್ಣತೆಗೆ ಬರುವುದಕ್ಕೆ ಪ್ರಯತ್ನಿಸಬೇಕು, ಪ್ರಯಾಸ ಪಡಬೇಕು. ಇನ್ನೊಂದು ಲ್ಯಾಂಗ್ವೇಜ್ನಲ್ಲಿ, ಕನ್ನಡ ಭಾಷೆಯಲ್ಲಿ ಈಸಿ ಟು ರೀಡ್ ಎಂಬ ಬೈಬಲ್ನಲ್ಲಿ ನೀವು ಪರಿಪೂರ್ಣರಾಗುವುದಕ್ಕೆ ಪ್ರಯಾಸ ಪಡ್ರಿ ಅಂತ. ಪರಿಪೂರ್ಣರಾಗುವುದಕ್ಕೆ ನೀವೇನು ಮಾಡ್ರಿ? ಪ್ರಯಾಸ ಪಡ್ರಿ ಅಥವಾ ಕಷ್ಟಪಡ್ರಿ. ನಾವು ಬೆವರು ಸುರಿಸಿ ಅನ್ನೋದಾಗ ಹೇಳ್ತಾ ಇಲ್ಲ. ನಾವು ಬೆವರು ಸುರಿಸಿದ್ರೆ ನಮಗೆ ಹಣ ಬರುತ್ತೆ, ಕಷ್ಟಪಟ್ಟರೆ ನಮಗೆ ಸ್ಯಾಲರಿ ಬರುತ್ತೆ, ಕಷ್ಟಪಟ್ಟರೆ ನಮಗೆ ಕೂಲಿ ಸಿಗುತ್ತೆ. ನಾನು ಹೇಳ್ತೇನೆ ಪ್ರಿಯರೇ, ಪರಿಪೂರ್ಣರಾಗೋದಕ್ಕೋಸ್ಕರವಾಗಿ ನೀವೇನು ಮಾಡಬೇಕು?
ಪ್ರಯಾಸ ಪಡಬೇಕು. ದೇವರಿಗೆ ಸ್ತೋತ್ರ ಉಂಟಾಗಲ್ಲ. ಅಲ್ಲಲ್ರಿಯ ಕ್ರಮಪಡಿಸಿಕೊಳ್ಳ್ರಿ, ನಮ್ಮನ್ನು ನಾವು ತೊಡಗಿಸಿಕೊಳ್ಳ್ರಿ, ನಮ್ಮನ್ನು ಪುನಶ್ಚೇತನ ಮಾಡಿಕೊಳ್ಳ್ರಿ, ನಮ್ಮನ್ನು ನಾವು ಏನು ಮಾಡಬೇಕು, ಅದನ್ನು ಸರಿಯಾದ ರೀತಿಯಲ್ಲಿ ಸೆಟ್ಲ್ಮೆಂಟ್ ಮಾಡಿಕೊಳ್ಳ್ರಿ, ರೆಸ್ಟೋರೇಷನ್ ಮಾಡಿಕೊಳ್ಳ್ರಿ, ಪುನಶ್ಚೇತನ ಮಾಡಿಕೊಳ್ಳ್ರಿ. ಎಲ್ಲಿ ಬಿದ್ದೋಗಿದ್ದೇವೋ, ಎಲ್ಲಿ ಜಾರಿ ಹೋಗಿದ್ದೇವೋ, ಎಲ್ಲಿ ಪ್ರಾರ್ಥನೆ ಬಿಟ್ಟಿದ್ದೇವೋ, ಎಲ್ಲಿ ಬೈಬಲ್ ಓದೋದು ಬಿಟ್ಟಿದ್ದೇವೋ, ಎಲ್ಲಿ ಸಭೆಗೆ ಬಿಟ್ಟಿದ್ದೇವೋ, ಎಲ್ಲ ಕರ್ತನ ಭಜನೆ ಬಿಟ್ಟಿದ್ದೇವೋ, ನಮ್ಮ ಮಕ್ಕಳು ಬಿಟ್ಟಿದ್ದೇವೋ, ನಾವು ಸರಿ ಇಲ್ಲವೋ, ಎಲ್ಲೋ ಒಂದು ಕಡೆಗೆ ರಾಂಗ್ ಆಗಿದ್ದರೆ ಅದನ್ನು ಸಂಪೂರ್ಣವಾಗಿ ಪುನಶ್ಚೇತನ ಮಾಡಿಕೊಳ್ಳಿ, ಸಂಪೂರ್ಣವಾಗಿ ಸೆಟ್ರೇಟ್ ಮಾಡಿಕೊಳ್ಳಿ, ಸಂಪೂರ್ಣವಾಗಿ ಅದನ್ನು ಕೂಡಿಸಿಕೊಳ್ಳಿ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಫಸ್ಟ್ ಸಂತೋಷವಾಗಿರ್ರಿ. ಎರಡನೇದಾಗಿ ಕ್ರಮಪಡಿಸಿಕೊಳ್ಳಿ. ಇನ್ನೊಬ್ಬರಿಗೆ ಬೆರಳು ತೋರಿಸೋ ಬದಲಾಗಿ ನಾವು ಮಾತಾಡುವಾಗ ಏನು ಮಾಡ್ತೇವೆ, ಇನ್ನೊಬ್ಬರಿಗೆ ಬೆರಳು ತೋರಿಸಿ ಮಾಡ್ತೇವೆ. ಈ ಬೆರಳು ತೋರಿಸುವಂಥ ಬೆರಳು, ತೋರ್ಬೆರಳು ಇನ್ನೊಬ್ಬರಿಗೆ ತೋರಿಸೋ ಬದಲಾಗಿ ಇವತ್ತು ನಾವೇನು ಮಾಡಬೇಕು, ಕ್ರಮಪಡಿಸ್ಕೊಳ್ಬೇಕು, ಸರಿ ಮಾಡ್ಕೋಬೇಕು, ಪುನಶ್ಚೇತನಗೊಳ್ಬೇಕು, ಸೆಟ್ರೇಟ್ ಮಾಡ್ಕೋಬೇಕು, ನಮ್ಮನ್ನು ನಾವೇ ತೊಡಗಿಸ್ಕೊಳ್ಬೇಕು, ಪೂರ್ಣರಾಗಬೇಕು, ಪ್ರಯಾಸ ಪಡಬೇಕು. ದೇವರು ನಮಗೆ ಸ್ತೋತ್ರ ಉಂಟಾಗಲ್ಲ. ಹಲ್ಲೆಲೂಯಾ. ಅದಕ್ಕೆ ಸರಿಯಾದಂಥ ಒಂದು ಅರ್ಥ ನಮಗೆ ಸಿಗಬೇಕಾದ್ರೆ ಮತ್ತಾಯ ಸುವಾರ್ತೆ 7ನೇ ಅಧ್ಯಾಯಕ್ಕೆ ನಾವು ಹೋಗ್ಬೇಕು. ಅಲ್ಲಿ ನಾವು ನೋಡ್ತಾ ಇದ್ದೇವೆ, ಒಬ್ಬನು ತನ್ನ ಕಣ್ಣಿನಲ್ಲಿ ಏನು ಬಿದ್ದಿದೆ ಅಂತ, ರವೆ ಬಿದ್ದಿದೆ ಅಂತ. ನಿನ್ನ ಕಣ್ಣಿನಲ್ಲಿ ರವೆ ಬಿದ್ದಿದೆಯಲ್ಲ ಎಂಬುದಾಗಿ ಹೇಳುವಾಗ ಇನ್ನೊಬ್ಬನು ಹೇಳ್ತಾನೆ, ನಿನ್ನ ಯೇಸು ತಂದೆಯಾದ ದೇವರ ಹೋದ್ರೆ ಮಾತನ್ನು ಯೋಚಿಸದೆ ನೋಡಿ, ತೊಲೆ ರವೆ ಬಹಳ ಸಣ್ಣದು, ವೆರಿ ಅದು ಕಣ್ಣಿಗೆ ಕಾಣ್ತದೆ ಇಲ್ಲ ಅಂತ ಸಣ್ಣದಿದೆ. ಕಣ್ಣಿನಲ್ಲಿ ಸಣ್ಣದು ರವೆ ಬಿದ್ದಿದೆ, ಅವನ ಕಣ್ಣಲ್ಲಿ ಏನಿದೆ, ತೊಲೆ ಬಿದ್ದಿದಂತ. ತೊಲೆ ಅಂದರೆ ಉದ್ದ ಇರ್ತದೆ, ದಪ್ಪ ಇರ್ತದೆ, ದಪ್ಪ ಕಲ್ಲು ಅನ್ಬೋದು, ದಪ್ಪ ಕಟ್ಟಿಗಿರ್ಬೋದು, ಏನೋ ಒಂದು ದಪ್ಪದು ತೊಲೆ ಬಿದ್ದಿದೆ. ಸೊ ಅವನ ಕಣ್ಣಲ್ಲಿರುವಂಥದ್ದನ್ನು ತೊಲೆಯನ್ನು ತೆಗೆಸಿಕೊಳ್ಳಲಾರದಂತೆ, ತೊಲೆಯನ್ನು ಸರಿಪಡಿಸಿಕೊಳ್ಳಲಾರಂತೆ, ರವೆ ಇದ್ದಂಥ ವ್ಯಕ್ತಿಯ ಕಣ್ಣತ್ರ ಅವರ ಹತ್ರ ಬಂದು, ನಿನಗೆ ಅದು ರವೆ ಬಿದ್ದಿದೆ, ನಾನು ತೆಗಿತೇನೆ ಬಾ ಅಂತ ಹೇಳಕ್ಕೆ ಸಾಧ್ಯ? ಹೇಗೆ ಸಾಧ್ಯ? ಅದಕ್ಕೆ ನಮ್ಮನ್ನು ನಾವೇ ಕ್ರಮಪಡಿಸಿಕೊಳ್ಬೇಕು. ಇನ್ನೊಬ್ಬರಿಗೆ ತಿತ್ತು ಬದಲಾಗಿ, ಇನ್ನೊಬ್ಬರಿಗೆ ತಪ್ಪು ತೋರಿಸೋ ಬದಲಾಗಿ, ಇನ್ನೊಬ್ಬರಿಗೆ ಬೆರಳು ತೋರಿಸೋ ಬದಲಾಗಿ ನಮ್ಮನ್ನು ನಾವು ಕ್ರಮಪಡಿಸಿಕೊಳ್ಳಬೇಕು. ದೇವರಿಗೆ ಸ್ತೋತ್ರ ಹೇಳ್ತೀರಾ? ಹೇಳ್ತೀರಾ? ಕ್ರಮಪಡಿಸಿಕೊಳ್ಳಿರಿ, ಕ್ರಮವಾಗಿ ಮಾಡಿ, ಕ್ರಮ ತಪ್ಪಬೇಡ್ರಿ, ಕ್ರಮ ತಪ್ಪಿಕೊಳ್ಳಕ್ಕೆ ಹೋಗಬೇಡ್ರಿ. ಅಂದರೆ ಈಗ ನಾವು ಮುಂಜಾನೆ ಊಟ ರಾತ್ರಿ ಮಾಡ್ತೀವ, ರಾತ್ರಿ ಊಟ ಬೆಳಗ್ಗೆ ಮಾಡಿ, ಕ್ರಮವಾಗಿ ಮಾಡ್ತೀವಿ. ನಾವು ಕ್ರಮವಾಗಿ ಏನು ಮಾಡ್ತೀವಿ ಅಂದರೆ, ಬೆಳಗ್ಗೆ ಸಮಯಕ್ಕೆ ಏನು ತಿನ್ನಬೇಕು, ಮಧ್ಯಾಹ್ನ ಸಮಯಕ್ಕೆ ಏನು ತಿನ್ನಬೇಕು, ರಾತ್ರಿ ಸಮಯಕ್ಕೆ ಏನು ತಿನ್ನಬೇಕು ಅನ್ನುವಂಥದ್ದಕ್ಕೆ ಸರಿಯಾದ ಕ್ರಮದ ಪ್ರಕಾರ ಮಾಡ್ತೀವಿ. ಅಕ್ರಮವಾಗಿ ಮಾಡಲ್ಲ, ಟೈಮ್ ಮೀರಿ ಮಾಡಲ್ಲ. ಇವತ್ತು ಪ್ರಾರ್ಥನೆ ಇಲ್ಲಂದ್ರೂ ಕೂಡ ಜೀವನ ಮಾಡ್ತೇವೆ ನಾವು, ಬೈಬಲ್ ಓದಲಾದ್ರೂ ಕೂಡ ಓದಲಾರ್ದ್ರೂ ಕೂಡ ಜೀವನ ಮಾಡ್ತೇವೆ ನಾವು, ಸಭೆಗೆ ಬರಲಾರ್ದ್ರೂ ಕೂಡ ಜೀವನ ಮಾಡ್ತೇವೆ. ಬಟ್ ಅದು ಕ್ರಮನ? ಇಟ್ಸ್ ನಾಟ್ ಕ್ರಮ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಸಭೆ ಅಂದ ಮೇಲೆ ಒಂದು ಕ್ರಮ ಇರ್ತದೆ, ಪರಲೋಕ ಅಂದ ಮೇಲೆ ಒಂದು ಕ್ರಮ ಇರ್ತದೆ, ಸತ್ಯವೇದ ಓದುವಂಥದ್ದು ಒಂದು ಕ್ರಮ ಇರ್ತದೆ, ಸಭೆ ಅಂದ ಮೇಲೆ ಒಂದು ಕ್ರಮ ಇರ್ತದೆ, ಸಭೆಗೆ ಬರುವಂಥ ಸಮಯ ಕೂಡ ಒಂದು ಕ್ರಮ ಇದ್ದಂಗೆ. ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯಾ. ಇದ್ರ ಬಗ್ಗೆ ಬಹಳ ಉದ್ದವಾದ ಪ್ರಸಂಗವಿದ್ದರೂ ಕೂಡ ಪ್ರಿಯ ದೇವರ ಮಕ್ಕಳೇ, ಈ ರಾತ್ರಿ ಒಂದು ಉದಯಕಾಲ ಸಂದರ್ಭದಲ್ಲಿ, ಈ ಕೊನೆಯ ಭಾನುವಾರದಲ್ಲಿ ನಮ್ಮನ್ನು ನಾವೇ ಕ್ರಮಪಡಿಸಿಕೊಳ್ಳೋಣ, ಪುನಶ್ಚೇತನಗೊಳ್ಳಬೇಕು. ಮೊದಲು ಹೆಂಗಿದ್ದೀವಿ? ದೇವರಂದರೆ ಓಡಾಡ್ತಿದ್ವಿ. ಮೊದಲು ಹೆಂಗಿದ್ದೀವಿ? ಸುವಾರ್ತೆ ಸಾರ್ತಿದ್ವಿ. ಮೊದಲು ಹೆಂಗಿದ್ದೀವಿ? ಪ್ರಾರ್ಥನೆಯಲ್ಲಿ ಎದ್ದು ಎಷ್ಟು ಚೆನ್ನಾಗಿದ್ದೆವು. ಈಗೇನಾಯಿತು? ಪ್ರಾರ್ಥನೆಯಲ್ಲಿ ಡೌನು, ಬೈಬಲ್ ಓದೋದು ಡೌನು, ಚರ್ಚಿಗೆ ಬರೋದಲ್ಲಿ ಡೌನು, ಎಲ್ಲ ಡೌನ್. ಸೈತಾನ ನೋಡ್ತಾ ಇದ್ದಾನೆ, ದೇವರು ಕೂಡ ನೋಡ್ತಾ ಇದ್ದಾನೆ. ಎಚ್ಚರಿಕೆಯಾಗಿದೆ. ದೇವರು ನಮಗೆ ಸ್ತೋತ್ರ ಉಂಟಾಗಿದೆ. ಹಲ್ಲೆಲೂಯಾ. ಎರಡನೇದಾಗಿ ಮೂರನೇದಾಗಿ ಏನಂತಾನೆ? ಧೈರ್ಯವುಳ್ಳವರಾಗಿರ್ರಿ. ಏನಂತಾನ? ಧೈರ್ಯವುಳ್ಳವರಾಗಿರ್ರಿ. ಧೈರ್ಯ ಎಲ್ಲಿ ಸಿಗ್ತದೆ ನಮಗೆ?
ಧೈರ್ಯ. ನಮಗೆ ನಮ್ಮ ಜೀವನದಲ್ಲಿ ಏನೂ ಇಲ್ಲಂದ್ರೂ ಕೂಡ ನಮಗೆ ಧೈರ್ಯ ಬರಬೇಕು. ಕ್ರಿಸ್ತನು ನಮ್ಮ ಒಳಗಿದ್ದಾನೆ ಎಂಬುದಾಗಿ ನಾವು ಧೈರ್ಯ ಬರಬೇಕು. ದೇವರ ವಾಕ್ಯದ ಓದ್ಕೊಳ್ರಿ, 5ನೇ ಅಧ್ಯಾಯ, ಅದೇ 2ನೇ ಕೊರಿಂಥ 5ನೇ ಅಧ್ಯಾಯ 7ನೇ ವಚನ ಓದ್ಕೊಳ್ರಿ. 7ನೇ ವಚನ. ನಾವು ನೋಡುವವರಾಗಿ 6ನೇ ವಚನ. ಹೀಗಿರುವುದರಿಂದ ನಾವು ಯಾವಾಗಲೂ ಧೈರ್ಯವುಳ್ಳವರಾಗಿ ಯಾವಾಗಲೂ ಧೈರ್ಯವುಳ್ಳ, ಅಲ್ಲಿ ಯಾವಾಗಲೂ ಸಂತೋಷದಿಂದಿರುವಂತನ, ಇಲ್ಲಿ ಯಾವಾಗಲೂ ಧೈರ್ಯವುಳ್ಳವರಾಗಿರಂತೆ. ಧೈರ್ಯವುಳ್ಳವರಾಗಿರಲಿ. ಧೈರ್ಯ ಸಡ್ಲಿ ಬಿಡಬಾರ್ದು. ಧೈರ್ಯ ಅದಕ್ಕೆ ವಿರುದ್ಧ ಪದ ಯಾವುದು ಗೊತ್ತಾ? ಧೈರ್ಯ ಭಯ, ಅಂಜಿಕೆ. ಸ್ವಲ್ಪ ಅಂಜಿಕೆ ಮಾಡೋದು. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರಾರಂಭದಲ್ಲಿ ವಿಶ್ವಾಸಿಯಾಗಿದ್ದೆ ನಾನು. ಪ್ರಾರಂಭದಲ್ಲಿ ವಿಶ್ವಾಸಿಯಾಗಿದ್ದಾಗ ಪ್ರಾರ್ಥನೆ ಮಾಡ್ತಾ ಇದ್ದೆ. ಮಾಮನ ಮನೆಯಲ್ಲಿ ಕುಂತು ಪ್ರಾರ್ಥನೆ, ಅದು ಗುಡಿಸಲು, ಅದೇನು ಅಂತಾರೆ, ಈಚಲು ತಪ್ಪಲ ಹಾಕಿ ಒಂದು ಇದು ಮಾಡ್ತಾರೆ, ಅಂದರೆ ಅದು ಗುಡಿಸಲು. ಅದರಲ್ಲಿ ಹೆಗ್ಗಣಗಳು ಜಾಸ್ತಿ ಬರ್ತಿದ್ವು, ಇಲಿಗಳು ಜಾಸ್ತಿ ಇರ್ತಿದ್ವು. ನಾನು ಒಬ್ಬನಾಗಿ ದೀಪ ಹಚ್ಕೊಂಡು ಪ್ರಾರ್ಥನೆ ಮಾಡ್ಕೊಂಡು ಬೈಬಲ್ ಮುಂದೆ ಇಟ್ಕೊಂಡು ಪ್ರಾರ್ಥನೆ ಮಾಡ್ತಾರೆ. ಪ್ರಾರ್ಥನೆ ಮಾಡುವಾಗ ಈ ಹೆಗ್ಗಣಗಳು ಇರ್ತಾವಲ್ಲ, ಸೌಂಡ್ ಬರೋದು. ಅವ್ರ ಪ್ರಾರ್ಥನೆಯಲ್ಲಿ ಬ್ಲಿಕ್ ಪಡೋದು, ಭಯ ಪಡೋದು. ಏನಾಯ್ತು. ಸೊ ಅದು ಯಥಾರ್ಥವಾಗಿ ನಮ್ಮ ಜೀವನದಲ್ಲಿ ಕೆಲವು ಸಮಯದಲ್ಲಿ ನಾವು ಅಂಜಿಕೆ, ಭಯ, ಹೆದರಿಕೆ. ಯಾರಿಗೆ ನಾವು ಹೆದರಬೇಕು? ಕರ್ತನಾಗಿರುವಂಥ ದೇವರಿಗೆ ಹೆದರಬೇಕು, ಯೇಸುವಿಗೆ ಹೆದರಬೇಕು, ಪರಿಶುದ್ಧವಾದ ದೇವರಿಗೆ ಹೆದರಬೇಕು ನಾವು. ಸೊ ಆಗಿರೋದ್ರಿಂದ ನೀವು ಯಾವಾಗಲೂ ಏನು ಮಾಡ್ಬೇಕಂತ? ಧೈರ್ಯವುಳ್ಳವರಾಗಿರ್ರಿ ಅಂತ. ಯಾವಾಗಲೂ ಧೈರ್ಯ ಪಡ್ಕೊಳ್ರಿ. ಸೊ ಮೊದಲನೇದಾಗಿ ಸಂತೋಷವುಳ್ಳವರಾಗಿ ಮೊದಲು ಇವೆರಡು. ಎರಡನೇದಾಗಿ ಕ್ರಮಪಡಿಸಿಕೊಳ್ಳ್ರಿ, ನಮ್ಮನ್ನು ಸರಿಪಡಿಸಿಕೊಳ್ಬೇಕು. ಎರಡನೇದಾಗಿ, ಮೂರನೇದಾಗಿ ಧೈರ್ಯವುಳ್ಳವರು. ಎಲ್ಲದಕ್ಕಿಂತ ಉದ್ದ ಬೆರಳು ಯಾವುದು ಗೊತ್ತಾ? ಧೈರ್ಯ. ಮೇನ್ ಪಾಯಿಂಟ್ ಧೈರ್ಯ, ಧೈರ್ಯ, ಧೈರ್ಯ. ಧೈರ್ಯ ತಂದುಕೊಳ್ಳೋಣ. ಧೈರ್ಯ ತಂದುಕೊಳ್ಳೋಣ. ಅವರಿಲ್ಲ ಇವರಿಲ್ಲ ಒಂದು ಕಣ್ಣೀರು ಬಿಡೋದಕ್ಕಿಂತ ಅನೇಕ ಸಲ ನಾನು ಕೂಡ ಒಂಟಿಯಾಗಿದ್ದಾಗ ಧೈರ್ಯ ಕಳ್ಕೊಳ್ತೀವಿ. ತಂದೆ ತಾಯಿ ನೆನೆಸಿ, ನಮ್ಮ ಕುಟುಂಬ ನೆನೆಸಿ ಸ್ವಲ್ಪ ಕಣ್ಣೀರು ಬಿಡ್ತೀನಿ ನಾನು. ಆ ಸಮಯದಲ್ಲಿ ಕೂಡ ಧೈರ್ಯ ತಂದುಕೊಳ್ತೀನಿ. ಕರ್ತನೇ ನಿನಗೆಪ್ಪ, ನೀನೇ ನನ್ನ ತಂದೆ ತಾಯಿ, ನೀನೇ ನನಗೆಲ್ಲ ಸರ್ವಸ್ವ ಎಂಬುದಾಗಿ ಧೈರ್ಯ ತಂದುಕೊಳ್ತೀನಿ. ನನಗೆ ಯಾರೂ ಇಲ್ಲ ಅನ್ನುವಂಥ ಪರಿಸ್ಥಿತಿಯಲ್ಲಿ, ಹೆದರಿಕೆ ಆದ ಸಮಯದಲ್ಲಿ ಕರ್ತನಾಗಿರುವ ದೇವರು ಯೇಸು ಕ್ರಿಸ್ತನನ್ನು ತಂದೆಯಾಗಿ, ತಾಯಿಯಾಗಿ ಆತ ನಮ್ಮ ಜೊತೆಗಿದ್ದಾನೆ ಎಂಬುದಾಗಿ ಆ ಧೈರ್ಯ ನಮಗಿರಬೇಕು. ದೇವರಿಗೆ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಧೈರ್ಯ ಇವತ್ತು ನಮಗೆ. ಧೈರ್ಯ ಸರ್ವತ್ರ ಸಾಧನವಂತ. ಧೈರ್ಯವೇ ಸರ್ವವನ್ನು ಸಾಧಿಸುವುದಕ್ಕೆ ನಮಗೆ ಬಲ ಕೊಡುವಂಥದ್ದಾಗಿದೆ. ದೇವರು ನಮಗೆ ಸ್ತೋತ್ರ ಉಂಟಾಗಲಿ. ಹಲ್ಲೆಲೂಯಾ. ದಾನಿಯೇಲನು ಎಷ್ಟು ಧೈರ್ಯ ಇರಬೇಕು, ಎಷ್ಟು ಧೈರ್ಯ ಇರಬೇಕು ದಾನಿಯೇಲನು. ಅದಕ್ಕೇನಂತ ನಮ್ಮ ಭಾಷೆಯಲ್ಲಿ రెండు ಗುಂಡಿಗಳು ಉಂಡಲ್ಲ, 2 ಗುಂಡಿಗಳು, 2 ಗುಂಡಿಗಿರ್ಬೇಕಂತ, 2 ಗುಂಡಿಗಿರಬೇಕು. ದಾನಿಯೇಲನು ಸಿಂಹದ ಗವಿಯಲ್ಲಿ ಹಾಕಲ್ಪಡುವಾಗ, ಸಿಂಹದ ಗವಿಯಲ್ಲಿ ಸಿಂಹ ನೋಡಿದ್ರೆ ನಮ್ಗೆ ಭಯ ಆಗ್ತದೆ. ಸಿಂಹ ನೋಡಿದ್ರೆ ನಮಗೆ ಭಯ ಆಗ್ತದೆ. ಪೇಪರಲ್ಲಿ ನೋಡಿದ್ರೆ ನಮಗೆ ಭಯ ಆಗ್ತದೆ. ನಿಮಗೆ ರಿಯಲ್ ಎಷ್ಟಿರ್ಬೋದು? ರಿಯಲಿ ಆಯ್ತು, ಈ ತೊಗಲು ಎಲುಬು ಎಲ್ಲ ಕಚ್ಚಿ 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 ತಿಂತಾವೆ. ಅಷ್ಟು ಭಯ ದಾನಿಯೇಲನಿಗೆ ಎಷ್ಟಿರ್ಬೋದು, ಎಷ್ಟು ಧೈರ್ಯ ಇರ್ಬೋದು. ಆ ಧೈರ್ಯ ಆ ದಾನಿಯೇಲನ ಗವಿಯಲ್ಲಿ ಹಾಕಿರುವಾಗ 12 ಸಿಂಹಗಳಿದ್ವಂತ. ಆ ಗವಿಯಲ್ಲಿ ಎಷ್ಟು ಸಿಂಹ ಹೇಳಬೇಕು? 12 ಸಿಂಹ ಇದ್ವಂತ. 12 ಸಿಂಹಗಳು ಒಂದೇ ಸಲ ಮುಗಿಬಿದ್ದಿದ್ರೆ ತಲೆಗೆ ಪಾಪ ಕೇಸ್ ಬರ್ತಿತ್ತೇನೋ, ಗೊತ್ತಿಲ್ಲ. ಮಾಂಸ ಸ್ವಲ್ಪ ಪಾಪ ಕೇಸ್ ಬರ್ತಿತ್ತೇನೋ ಅದಕ್ಕೆ.
ಅದು ತಿಂದರೆ ಒಂದೇ ಸಲ 5 kg 10 kg ತಿಂತದ. ದಾನಿಯಲ್ಲಿ ಎಷ್ಟು kg ಇದ್ದಾನೆ ಗೊತ್ತಿಲ್ಲ. ಪ್ರಿಯ ದೇವರ ಮಕ್ಕಳೇ, ಅಂಥ ಸಂದರ್ಭದಲ್ಲಿ ಕ್ರಿಸ್ತನ ಒಳಗಿದ್ದು, ಯೇಸು ಕ್ರಿಸ್ತನ ಒಳಗಿದ್ದು ಧೈರ್ಯ ತುಂಬಿಸಿ ಅವನು ಪ್ರಾರ್ಥನೆ ಒಂದೇ ಮಾಡ್ತಾ ಇದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಪ್ರಾರ್ಥನೆ ಒಂದೇ ಮಾಡ್ತಾ ಇದ್ದನು. ಆ ಧೈರ್ಯ ಅವನಿಗೆ ಇದ್ದ ನಿಮಿತ್ತವಾಗಿ ಸಿಂಹದ ಗವಿಯಲ್ಲಿ ಬಿದ್ದಾದರೂ ಕೂಡ ಅದನ್ನು ಜಯಿಸಿ ಬಂದ. ದೇವರು ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಶದ್ರಕ್ ಮೇಷಕ್ ಅಬೇದ್ನೆಗೋ ಅವರು ಕೂಡ ಬೆಂಕಿಯಲ್ಲಿ ಹಾಕ್ತೀವಿ ಅಂತಂದ್ರೆ ಕೂಡ ಬೆಂಕಿಯಲ್ಲಿ ಹಾಕ್ಬಿಡ್ತೀವಿ ನಮ್ಮನ್ನು ಎಂಬುದಾಗಿ ಹೇಳಿ, ಪರವಾಗಿಲ್ಲ ಸ್ವಾಮಿ, ನಮ್ಮ ದೇವರು ನಮ್ಮನ್ನು ರಕ್ಷಿಸ್ತಾನೆ ಎಂಬುದಾಗಿ ಹೇಳಿ ಧೈರ್ಯ ತಂದುಕೊಂಡು ಅವರು ಧೈರ್ಯದಿಂದ ಬೆಂಕಿಯಲ್ಲಿ ಕಟ್ಟಲ್ಪಟ್ಟು ಹಾಕಿದ್ದಾಗಲೂ ಕೂಡ 4ನೇ ವ್ಯಕ್ತಿಯಾಗಿ 4 ವ್ಯಕ್ತಿಗಳು 3 ಕಟ್ಟಿ ಹಾಕಿದಂಥ 3ರನ್ನು ಈಗ 4 ವ್ಯಕ್ತಿಗಳನ್ನಾಗಿ ಅಲ್ಲಿ ತಿರುಗುತ್ತಾ ಇದ್ದಾರೆ. ಯಾಕೆ? ಅವರಿಗೆ ಧೈರ್ಯ. ದೇವರು ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಎಲ್ಲಿ ಧೈರ್ಯ ಇರ್ತದೋ ಅಲ್ಲಿ ಕರ್ತ ನಮ್ಮ ಜೊತೆಗಿರ್ತಾರೆ. ಧೈರ್ಯ ಇರಬೇಕು ನಮಗೆ ಏನಿರಬೇಕು? ಧೈರ್ಯ ಇರಬೇಕು ನಮಗೆ. ಎಲ್ಲವನ್ನು ಗೆದ್ದು ಬಿಡುತ್ತೇನೆ ಅಂತ ಧೈರ್ಯ ಇರಬೇಕು. ಎಲ್ಲವನ್ನ ದೇವರು ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನಮಗೆ ಸೈನಿಕರಿಗೆ ಧೈರ್ಯ ಬೇಕು. ಮೇನ್ ಪೊಲೀಸರಿಗೆ ಏನ್ ಬೇಕು? ಧೈರ್ಯ ಬೇಕು ನಮ್ಗೆ. ಹಲ್ಲೆಲೂಯಾ. ಪೊಲೀಸರಿಗೆ ಧೈರ್ಯ ಬೇಕು. ಈಗ ಸೈನಿಕರಿಗೆ ಧೈರ್ಯ ಬೇಕು. ಎಲ್ಲರಿಗೂ ಧೈರ್ಯ ಬೇಕು. ಪ್ರಿಯ ದೇವರ ಮಕ್ಕಳೇ, ದಮ್ಮುಂಟೆ ಮನಸ್ಸಿಗೆ ಧೈರ್ಯ ಇದ್ದರೆ ಒಳ್ಳೆಯದು. ಧೈರ್ಯ ಇರಬೇಕು ಗೊತ್ತು ನಮಗೆ. ಎಲ್ಲ ಕಷ್ಟಗಳನ್ನು ಜಯಿಸೋದಕ್ಕೆ, ಎಲ್ಲ ಶೋಧನೆ ಜಯಿಸೋದಕ್ಕೆ, ಎಲ್ಲ ಕಣ್ಣೀರನ್ನು ಜಯಿಸೋದಕ್ಕೆ ನಮಗೇನು ಬೇಕು? ಧೈರ್ಯ ಬೇಕು. ಮೂರನೇದಾಗಿ ಧೈರ್ಯ. ಮತ್ತು 4ನೇದಾಗಿ ಒಂದೇ ಮನಸ್ಸು, ಒನ್ ಮೈಂಡ್. ನೀನು ಅದೇನಂತಾರ, ಎತ್ತು ಏರಿಗಳಿತ್ತು, ಕೋಣ ಕೆರೆಗಳಿತ್ತು ಅಂತ. ಏರಿಗಳಿತ್ತು ಕೋಣ ನೀರುಗಳಿತ್ತು ಗೊತ್ತಿಲ್ಲ. ದೇವ್ರಿಗೆ ಸ್ತೋತ್ರ. ಹೆಂಗಾಗ್ಬಾರ್ದು ನಮ್ಗೆ. ಮತ ಸಮ್ಮತ ಇರಬೇಕು. ನೀನು ಏನಂತೀಯೋ, ಏನು ವಾಕ್ಯ ಏನಿದೆಯೋ ಅದರಂತೆ. ದೇವರಿಗೆ ಸ್ತೋತ್ರ. ಒಂದೇ ಮನಸ್ಸುಳ್ಳವರಾಗಿರಬೇಕು. ಅದು ಎಷ್ಟನೇ ಬೆರಳು? ಹೆಚ್ಚಾಗಿ ಯಾವ ಬೆರಳಿಗೆ ಉಂಗುರ ಇಡ್ತಾರೆ ಗೊತ್ತಾ? 4ನೇ ಬೆರಳಿಗೆ. 4ನೇ ಬೆರಳಿಗೆ ಉಂಗುರ ಇಡ್ತಾರೆ. ಅದಕ್ಕೆ 4ನೇದಾಗಿ ನಾನು ಏನು ಹೇಳ್ತಾ ಇದ್ದೆ? ಒಂದೇ ಮನಸ್ಸುಳ್ಳವರಾಗಿರ್ರಿ. ಎಲ್ಲರ ಮನಸ್ಸುಗಳು ಒಂದು ಸೇರಿಸ್ಬೇಕು ನಾವು. ಕ್ರಿಸ್ತನಲ್ಲಿ ಬಂದಾಗ ಅವ್ರು ಬೇರೆ, ಇವ್ರು ಬೇರೆ, ಆ ಕುಲ ಬೇರೆ, ಈ ಕುಲ ಬೇರೆ, ಆ ಜಾತಿ ಬೇರೆ, ಈ ಜಾತಿ ಬೇರೆ ಎಂಬುದಾಗಲ್ಲ. ಕ್ರಿಸ್ತನಲ್ಲಿ ಯುನೈಟೆಡ್ ಇನ್ ಕ್ರೈಸ್ಟ್. ಕ್ರಿಸ್ತನಲ್ಲಿ ಎಲ್ಲರೂ ನಾವೆಲ್ಲ ಒಂದೇ. ಎಲ್ಲರೂ ಹೇಳ್ರಿ, ಕ್ರಿಸ್ತನಲ್ಲಿ ನಾವೆಲ್ಲ ಒಂದೇ. ಕ್ರಿಸ್ತನಲ್ಲಿ ನಾವೆಲ್ಲ ಒಂದೇ. ನೀವು ಊಟ ಬೇರೆ ತಿನ್ಬೋದು, ನೀನು ರೊಟ್ಟಿ ತಿನ್ಬೋದು, ಅಥವಾ ನೀನು ಏನೋ ತಿನ್ಬೋದು, ಇನ್ನೊಂದು ತಿನ್ಬೋದು. ಬಟ್ ಮೈಂಡ್ ಇಸ್ ಒನ್. ಒಂದೇ ಮೈಂಡ್ ಉಳ್ಳವರಾಗಿ, ಒಂದೇ ಮನಸ್ಸುಳ್ಳವರಾಗಿ ನಾವು ಇದ್ರೆ ಖಂಡಿತವಾಗಿ ನಮ್ಮ ಯಾವುದನ್ನು ಕೂಡ ಜಯಿಸುತ್ತೇವೆ. ದೇವರಿಗೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಒಕ್ಕಟ್ಟಿನಲ್ಲಿ ಅದು ಗೊತ್ತು. ಒಕ್ಕಟ್ಟಿನಲ್ಲಿ ಬಹಳ ಇದೆ. ಕಲಿಸುಂಟೆ, ಕಲದ ಸುಖ, ಅವೆಲ್ಲ ಚೆನ್ನಾಗಿ ಗೊತ್ತು. ಬಟ್ ಕಲಿಸಿರಾಮ ನೀನು ಆ ಕಡೆ ಹೋಗ್ತಾ ಇದ್ರೆ ನಾನು ಈ ಕಡೆ ಹೋಗ್ತೀನಿ, ನೀನು ಆ ಕಡೆ ಹೋಗು ನಾನು ಈ ಕಡೆ ಹೋಗ್ತೀನಿ, ನೀನು ಅದು ಮಾಡು ನಾನು ಇದು ಮಾಡ್ತೀನಿ. ಪಾರ್ಟಿಗಳು ಜಾಸ್ತಿ ಆಗಿದೆ. ಮನೆಯಲ್ಲಿ ಕೂಡ ಪಾರ್ಟಿಗಳೇ, ದೇಶದಲ್ಲಿ ಕೂಡ ಪಾರ್ಟಿಗಳೇ, ರಾಜ್ಯದಲ್ಲಿ ಕೂಡ ಪಾರ್ಟಿಗಳೇ. ಡಿವೈಡೆಡ್, ವಿಂಗಡಣೆ ಜಾಸ್ತಿ ಆಗಿದೆ, ವ್ಯತ್ಯಾಸಗಳು ಜಾಸ್ತಿ ಆಗಿದೆ. ಒಂದೇ ಮನಸ್ಸುಳ್ಳವರಾಗಿರಿ. ಒಂದೇ ಮನಸ್ಸು. ಇವತ್ತು ನಮಗೆ ಬೇಕಾಗಿದೆ ಒಂದು ಮನಸ್ಸು ಬೇಕು ನಮಗೆ. ಅಪೊಸ್ತಲರಾಗಿರುವಂಥ 12 ಮಂದಿ ಶಿಷ್ಯರು ಒಂದೇ ತಲೆ ಕುಂತು ಪ್ರಾರ್ಥನೆ ಮಾಡೋ ಸಲುವಾಗಿ ಅವರು ಕೂಡಿದ ಏನಂತ ಭೂಮಿ ನಡೆಯುತ್ತಂತ. ವಾಕ್ಯ ಓದಿಸಲ ಅಪೊಸ್ತಲರು ಹೋದ್ರಿ 4ನೇ ಅಧ್ಯಾಯ ಕೊನೆಯ ವಚನ ಓದ್ತೀವಿ. 4ನೇ ಅಧ್ಯಾಯ ಕೊನೆಯ ವಚನ, 4ನೇ ಅಧ್ಯಾಯ
ಅವನು ತನಗಿದ್ದ ಭೂಮಿಯನ್ನು ಇಲ್ಲ ಒಂದು ನಿಮಿಷ. 34ನೇ ವಚನ ನೋಡು. ಅವರಲ್ಲಿ ಕೊರತೆ ಪಡುವವನು ಒಬ್ಬನೂ ಇರಲಿಲ್ಲ. ಯಾಕೆಂದರೆ ಇಲ್ಲಮ್ಮ 31ನೇ ವಚನ. ಹೀಗೆ ಅವರು ಪ್ರಾರ್ಥನೆ ಮಾಡಿ ಅವರು ಕೂಡಿದ್ದ ಸ್ಥಳವು ಹಲ್ಲೆಲೂಯಾ ಹಲ್ಲೆಲೂಯಾ. ಏನ್ ನಡೀತಂತ ಸ್ಥಳ? ಏನ್ ನಡೀತಂತ ಸ್ಥಳ ಅಂದ್ರೆ ಏನು? ಸ್ಥಳ ಅಂದ್ರೆ ಏನ್ರಿ? ಭೂಮಿ ನಡೀತು. ಏನ್ ನಡೀತಂತ? ಏನ್ ಪ್ರಾರ್ಥನೆ ಮಾಡೋದ್ಮೇಲೆ ಒಮ್ಮನಸ್ಸಾಗಿ ಪ್ರಾರ್ಥನೆ ಮಾಡಿ, ಒಂದೇ ಮನಸ್ಸಿಂದ ಪ್ರಾರ್ಥನೆ ಮಾಡಿದಾಗ, ಇವಾಗ ಫ್ಯಾನ್ ಅಲ್ಲಾಡ್ತದೆ ಹೊರತು ಭೂಮಿ ಅಲ್ಲಾಡಲ್ಲ. ಫ್ಯಾನ್ ಅಲ್ಲಾಡ್ತದೆ. ಕರೆಂಟ್ ಬರಲಿಲ್ಲ ಮುಂಜಾನೆ ನೋಡ್ತಾನೆ ಇದ್ರೆ ಅದಕ್ಕೆ ಏನು ಹಚ್ಚಿಲ್ಲ, ಮೈಕ್ ಹಚ್ಚಿಲ್ಲ, ಏನು ಹಚ್ಚಿಲ್ಲ. ದೇವರ ಸ್ತೋತ್ರ. ಹಲ್ಲೆಲೂಯಾ. ಅವರು ಕೂಡಿ ಪ್ರಾರ್ಥನೆ ಮಾಡಿದಾಗ, ಒಂದೇ ಮನಸ್ಸುಳ್ಳವರಾಗಿ ಪ್ರಾರ್ಥನೆ ಮಾಡಿದಾಗ ಅವ್ರು ಕೂಡಿದಂಥ ಸ್ಥಳ ಏನಾಯ್ತಂತ? ನಡುಗಿತು. ನಾವೇ ನಡುತ್ತೇವೆ, ಅರದ ನಾವೇ ನಡುಗುತ್ತೇವೆ, ನಾವೇ ಅಲ್ಲಾಡುತ್ತೇವೆ. ಪ್ರಿಯ ದೇವರ ಮಕ್ಕಳೇ, ಇವತ್ತು ನೀನು ನಾನು ಒಂದೇ ಮನಸ್ಸುಳ್ಳವರಾಗಿದ್ದರೆ ಏನಾದರೂ ಸಾಧಿಸಬಹುದು. ಒಂದೇ ಕಡೆಗೆ ಸೇರಿ ಬಂದರೆ ಏನಾದರೂ ಮಾಡಲಿಕ್ಕೆ ಸಾಧ್ಯತೆ ಉಂಟಾಗ್ತದೆ. ಹಲ್ಲೆಲೂಯಾ. ಮನಸ್ಸು, ಒಳ್ಳೆ ಮನಸ್ಸು, ಒಂದೇ ಮನಸ್ಸು ಉಳ್ಳವರಾಗಿ ನಾವು ಕಾಣಿಸಿಕೊಳ್ಳಬೇಕು. ಏನಾದರೂ ಫಂಕ್ಷನ್ ಮಾಡಲಿ ಒಂದು ಮನಸ್ಸಿರಬೇಕು. ಮನೆಯಲ್ಲಿ ಚರ್ಚಿನಲ್ಲಿ ಏನಾದರೂ ಕಾರ್ಯ ಮಾಡಬೇಕಂದಾಗ ಒಂದೇ ಮನಸ್ಸಿರ್ಬೇಕು ನಮಗೆ. ಪ್ರಾರ್ಥನೆ ಮಾಡಬೇಕಂದ್ರೆ ಒಂದೇ ಮನಸ್ಸು ಬೇಕು, ಆರಾಧನೆ ಮಾಡಬೇಕಂದ್ರೆ ಒಂದೇ ಮನಸ್ಸು ಬೇಕು. ಸೊ ಆದ್ದರಿಂದ ಈ ಅಪೊಸ್ತಲರು ಕೂಡಿದಂಥ ಸ್ಥಳ ಅವರು ನಡಗಿತ್ತು ಎಂಬುದಾಗಿ ನೋಡೋದು ಮಾತ್ರವಲ್ಲದೆ, ಅವರು ಎಲ್ಲೆಲ್ಲಿ ಹೋದ್ರು ಅಲ್ಲೆಲ್ಲ ಅದ್ಭುತ ನಡೀತದೆ. ಎಲ್ಲೆಲ್ಲಿ ಹೋದ್ರು ಅಲ್ಲಿ ಅದ್ಭುತಗಳು ನಡೀತು, ಸ್ವಸ್ಥತೆಗಳು ನಡೀತು, ವಿಗ್ರಹ ರಕ್ಷಣೆ ಹೊಂದಿಕೊಂಡ್ರು, ಭಕ್ತರ ಮಾಡಿಕೊಂಡು ರಕ್ಷಣೆ ಹೊಂದಿಕೊಂಡ ಅನೇಕ ಅದ್ಭುತಗಳು ನಡೀತು. ಅವರು ಕೂಡಿದ ಸ್ಥಳವು ನಡಗಿದ ನಿಮಿತ್ತವಾಗಿ ಒಂದೇ ಏಕ ಮನಸ್ಸುಳ್ಳವರಾಗಿ ಮಾಡಿದ ಪ್ರಾರ್ಥನೆ ದೇವರು ದೊಡ್ಡ ಪ್ರತಿಫಲವನ್ನು ಕೊಟ್ಟ. 4ನೇದಾಗಿ ಒಂದೇ ಮನಸ್ಸುಳ್ಳವರಾಗಿ, ಒಂದೇ ಮನಸ್ಸುಳ್ಳವರಾಗಿ. ಈಗ ಮೊದಲದಾಗಿ ಹೇಳಿ, ಸಂತೋಷಪಡ್ರಿ, ಕ್ರಮಪಡಿಸಿಕೊಳ್ರಿ, ಒಂದೇ ಮನಸ್ಸುಳ್ಳವರಾಗಿರ್ರಿ. 4ನೇದಾಗಿ ಸಮಾಧಾನದಿಂದಿರ್ರಿ. ಇದು ಬಂದರೆ ಸಮಾಧಾನ ಇರೋಕ್ಕಾಗಲ್ಲ. ಬಾತ್ರೂಮ್ ಹೋಗೋ ತನಕ ಗಲಿಬಿಲಿ ಸಮಾಧಾನವಾಗಿ, ಪೀಸ್ ಆಫ್ ಮೈಂಡ್, ಸಮಾಧಾನ, ಕಾಮಾಗಿರ್ಬೇಕು. ತಾಯಿ ತನ್ನ ಕೂಸು ಮೊಲೆ ಕೊಟ್ಟ ಮೇಲೆ ಹಾಸಿಗೆ ಮೇಲೆ ಹಾಕಿದಾಗ ಎಷ್ಟು ಸಮಾಧಾನವಾಗಿರ್ತದೆ ಗೊತ್ತಾ? ಅಷ್ಟು ಸಮಾಧಾನವಾಗಿರ್ತದೆ, ಅಷ್ಟು ನೆಮ್ಮದಿಯಾಗಿರ್ತದೆ. ಇವತ್ತು ಕ್ರಿಸ್ತನಲ್ಲಿ ಸಮಾಧಾನ ಇದೆ. ಕ್ರಿಸ್ತನಲ್ಲಿ ಗಲಿಬಿಲಿ ಇದರ ಬಹಳ ಜನರಿಗೆ ಗಲಿಬಿಲಿ ಜಾಸ್ತಿ ಇದೆ, ಕಳವಳ ಜಾಸ್ತಿ ಇದೆ, ಗಲಿಬಿಲಿ ಜಾಸ್ತಿ ಇದೆ. ಏನು ಮಾಡಬೇಕು, ಎಲ್ಲಿಗೆ ಹೋಗ್ಬೇಕು, ಏನು ಮಾಡಬೇಕು, ಏನು ತಿನ್ನಬೇಕು, ಎಲ್ಲಿಗೆ ಹೋಗ್ಬೇಕು, ಏನು ಮಾಡಿದ್ರೆ ನನ್ನ ಆಶೀರ್ವಾದ ಉಳ್ಕೊಳ್ತೀನಿ, ಏನು ಮಾಡಿದ್ರೆ ನನ್ನ ಐಶ್ವರ್ಯ ಆಗ್ತಾನೆ, ಏನು ಮಾಡಿದ್ರೆ ನನಗೆ ಏನು ಮಾಡಿದ್ರೆ ನಾನು ಯಾವ ರೀತಿಯಲ್ಲಿ ನನಗೆ ಈಗ ಆಶೀರ್ವಾದ ಕೂಡಿ ಬರ್ತದೆ. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಸಮಾಧಾನ ಇವತ್ತು ಬಹಳ ಮುಖ್ಯ. ಸಮಾಧಾನದಿಂದಿರ್ರಿ. ದುಷ್ಟರಿಗೆ ಸಮಾಧಾನವೇ ಇಲ್ಲ ಎಂಬುದಾಗಿ ಮಾತಾಡ್ತಾರೆ. ದುಷ್ಟರಿಗೆ ಸಮಾಧಾನವೇ ಇಲ್ಲ, ಪಾಪಿಗಳಿಗೆ ಸಮಾಧಾನವೇ ಇಲ್ಲ ಅಂತ ಬೈಬಲ್ ವಾಕ್ಯ ಹೇಳ್ತಾರೆ. ಕುಡುಕರಿಗೆ ಸಮಾಧಾನವೇ ಇಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಅವರಿಗೆ ಸಮಾಧಾನ ಇಲ್ಲ, ನಮಗೆ ಸಮಾಧಾನ ಇಲ್ಲ ಅಂದರೆ ಅವರಿಗೆ ನಮಗೆ ಏನು ವ್ಯತ್ಯಾಸ? ಇವತ್ತು ನಮಗೆ ಸಮಾಧಾನ ಬೇಕು. ನಮಗೆ ಊಟ ಇದೆಯಾ? ಊಟ ಇಲ್ಲ, ಸಮಾಧಾನ. ಅದಕ್ಕೆ ಪೌಲ ಅಂತಾನೆ, ವಸ್ತ್ರ ಇದ್ದರು, ವಸ್ತ್ರ ಇಲ್ಲದಿದ್ದರು, ಊಟ ಇದ್ದರು, ಊಟ ಇಲ್ಲದಿದ್ದರು, ಕ್ರಿಸ್ತನ ಪ್ರೀತಿಯಿಂದ ನನ್ನನ್ನು ಅಗಲಿಸುವುದು ಯಾರು? ನನ್ನ ಕ್ರಿಸ್ತನ ಪ್ರೀತಿಯಿಂದ ಅಗಲಿಸಲು ಸಾಧ್ಯವಿಲ್ಲ. ಕ್ರಿಸ್ತನಿಗೆ ನನಗೆ ಸಮಾಧಾನದಲ್ಲಿದ್ದೇವೆ, ನಾವು ಒಂದಾಗಿದ್ದೇವೆ, ನಾವು ಬಿಡುವಿಸಿಕೊಳ್ಳಲಾರದಂಥ ಬಂಧವಾಗಿದ್ದೇವೆ, ನಾವು ಸಮಾಧಾನದಲ್ಲಿದ್ದೇವೆ. ನಾವು ಈ 5 ವಿಷಯಗಳು ಬಹಳ ಪ್ರಾಮುಖ್ಯ. ಸಂತೋಷ ಪಡಿರಿ, ಕ್ರಮಪಡಿಸಿಕೊಳ್ಳ್ರಿ, ಧೈರ್ಯವುಳ್ಳವರಾಗಿರ್ರಿ, ಆಮೇಲೆ ಒಂದೇ ಮನಸ್ಸುಳ್ಳವರಾಗಿರ್ರಿ,
ಸಮಾಧಾನವುಳ್ಳವರಾಗಿ. ಹೀಗೆ ಮಾಡಿದರೆ ಅಂತ ಕೆಳಗಂತ ಓದಿ ಬಿಟ್ಬಿಟ್ರಿ ಅದನ್ನು 13:11 2 ಕೊರಿಂಥ 13:11. ಸಂತೋಷ ಪಡಿರಿ, ಹ್ಮ್. ಕ್ರಮಪಡಿಸಿಕೊಳ್ಳಿರಿ, ಹ್ಮ್. ಧೈರ್ಯವುಳ್ಳವರಾಗಿರಿ, ಹೌದು. ಒಂದೇ ಮನಸ್ಸುಳ್ಳವರಾಗಿರಿ, ಹ್ಮ್. ಸಮಾಧಾನದಿಂದಿರಿ. ಹ್ಮ್. ಆಗ ಪ್ರೀತಿಯನ್ನು ಶಾಂತಿಯನ್ನು ಕೊಡುವ ದೇವರು ನಿಮ್ಮ ಸಂಗಡ ಇರುವನು. ಪ್ರೀತಿಯನ್ನು ಶಾಂತಿಯನ್ನು ಕೊಡುವ ದೇವರು ನಿಮಗೆ ನಿಮ್ಮ ಸಂಗಡ ನಿಮ್ಮ ಇರುವನು. ಯಾವಾಗ ಇರ್ತಾರಂತ? ಯಾವಾಗ? ಯಾವಾಗ ಇರ್ತಾರಂತ? ಈ 5 ವಿಷಯಗಳು ನಮ್ಮಲ್ಲಿ ಇದ್ರೆ ಅವಾಗ ಇರ್ತಾರಂತ ದೇವರು. ಹೌದಾ? ಪ್ರೀತಿಯನ್ನು ಶಾಂತಿಯನ್ನು ಕೊಡುವ ದೇವರು ನಿಮ್ಮ ಸಂಗಡ ಇರುವನು. ನಮ್ಮ ಸಂಗಡ ಇರ್ಬೇಕಾ ದೇವರು? ಸಂಗಡ ಇದ್ದಾನ? ಹೌದು. ನಮ್ಮ ಸಂಗಡ ಇದ್ದಾನೆ ಏಸಪ್ಪ ನಮ್ಮ ಸಂಗಡ ಇದ್ದಾನ? ಹಂಗಾದ್ರೆ ಈ 5 ನಮ್ಮ ಹತ್ರ 5 ವಿಷಯಗಳಿದಾವೆ ನಮ್ಮ ಹತ್ರ. ಕ್ರಮಪಡಿಸ್ಕೊಳ್ತೀರಾ? ಸಂತೋಷವಾಗಿರ್ತೀರಾ? ಧೈರ್ಯವುಳ್ಳವರಾಗಿರ್ತೀರಾ? ಒಂದೇ ಮನಸ್ಸುಳ್ಳವರಾಗಿರ್ತೀರಾ? ಸಮಾಧಾನವಾಗಿರ್ತೀರಾ? ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಇವತ್ತು ಈ 5 ವಿಷಯಗಳಿದ್ರೆ ಆಗ ಪ್ರೀತಿಯನ್ನು ಕೊಡುವ ಕರ್ತನು ನಮ್ಮ ಸಂಗಡ ಏನಿರ್ತಾನಂತ? ಇರುವನು ಅಂತ. ಯೇಸು ಹೇಳಿದ್ರು, ನಾನು ಈಗ ಹೋಗ್ತಾ ನಾನು ಯುಗದ ಸಮಾಪ್ತಿ ಎಲ್ಲ ದಿವಸ ನಿಮ್ಮ ಸಂಗಡ ಇರ್ತೇನೆ ಎಂಬುದಾಗಿ ಹೇಳಿ ಹೋಗ್ತಾನೆ. ಎಲ್ಲಿ ನಮ್ಮ ಸಂಗಡ 2-3 ಏಕಮನಸ್ಸನ್ನ ಕೂಡಿ ಬಂದು ಪ್ರಾರ್ಥನೆ ಮಾಡ್ತಾರೆ ಅವರ ಸಂಗಡ ಇರುತ್ತೇನೆ ಎಂಬುದಾಗಿ ವಾಗ್ದಾನ ಕೊಟ್ಟಿದ್ದಾನೆ. ಇಲ್ಲಿ ಅಂತನ ಈ 5 ವಿಷಯಗಳು ಹೀಗೆ ಮಾಡಿದ್ರೆ 13 ವಚನ ಮತ್ತು ಕೊನೆ ವಚನ ಮತ್ತೆ ಒಂದು ಸಲ ಓದಮ್ಮ. 11ರಿಂದ ಇನ್ನೊಂದು ಸಲ ಓದಿ ಮುಗಿಸೋಣ. ಆಗ ಪ್ರೀತಿಯನ್ನು ಶಾಂತಿಯನ್ನು ಕೊಡುವ ದೇವರು ನಿಮ್ಮ ಸಂಗಡ ಇರುವನು. ಆಮೇಲೆ ಪವಿತ್ರವಾದಂಥ ಮುದ್ದಿಟ್ಟುಕೊಂಡು, ಅದು ಕುರಿತ ಸಭೆಯಲ್ಲಿ, ನಮ್ಮ ಸಭೆಯಲ್ಲಿ ಅಲ್ಲ, ಮುದ್ದಿಗಿದ್ದಿಲ್ಲ ನಮ್ಮ ಸಭೆಯಲ್ಲಿ ರೈಸ್ಗಳು ಅಷ್ಟೇ. ಹಲ್ಲೆಲೂಯಾ. ಅಂದ್ರೆ ಅಷ್ಟು ನಿಷ್ಕಪಟವಾಗಿದ್ರು ಅವಾಗ, ಪಾಪ ಇಲ್ಲದವರಾಗಿದ್ರು ಅವಾಗ. ಪಾಪ ಇಲ್ಲದವರಾಗಿ ಏನು ಫೀಲಿಂಗ್ಸ್ ಇರಲಿಲ್ಲ ಅವಾಗ. ಯಾವ ಫೀಲಿಂಗ್ಸ್ಗಳಿರಲಿಲ್ಲ, ಯಾವುದೇ ಥರವಾಗಿರುವಂಥ ವ್ಯತ್ಯಾಸಗಳಿರಲಿಲ್ಲ, ಮೇಲೆ ಕೀಳು ಅನ್ನುವಂಥದ್ದು ಇರಲಿಲ್ಲ, ಎಲ್ಲ ಸಮಾನತ್ವ ಇತ್ತು. ಅದಕ್ಕೆ ಪೌಲನು ಕೊರಿಂಥ ಸಭೆಯವರಿಗೆ ಬರೀತಾ ಇದ್ದಾರೆ, ಪವಿತ್ರವಾದ ಮುದ್ದಿಟ್ಟುಕೊಂಡು ವಂದಿಸಿರಿ ಅಂತ. ಇವಾಗ ಪ್ರೈಸ್ ಲಾರ್ಡ್ ಕೊಡೋಕ್ಕೆ ನಮ್ಗೆ ಹಿಂದೆ ಮುಂದೆ ನೋಡಿ. ಪ್ರೈಸ್ ಲಾರ್ಡ್ ಕೊಟ್ಟರೆ ಲಾಸ್ಟು ಪ್ರೈಸ್ ಲಾರ್ಡ್ ಕೊಟ್ಟರೆ ಇಷ್ಟೇ ಲಾಸ್ಟು ಪ್ರೈಸ್ ಲಾರ್ಡ್ ಕೊಟ್ಟರೆ ಹೆಂಗಿರ್ಬೇಕು ಗೊತ್ತಾ? ಇದು ಹಂಗೆ ಸೇರಬೇಕು. ಕೊಟ್ಟರೆ ಕೊಡ್ರಿ, ಅದು ಮನಸ್ತಾಪನೆ, ಮನಸ್ಸಿಗೆ ಸಂತೋಷ. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅಷ್ಟೇ ಇಷ್ಟೇ ಪ್ರೈಸ್ ಲಾರ್ಡ್. ಪ್ರಿಯ ದೇವರ ಮಕ್ಕಳೇ, ಇವತ್ತು ನಾವು ಪ್ರೈಸ್ ಲಾರ್ಡ್ ಕೈ ಮುಗಿದಾಗಲಿ, ಕೈ ಕೊಡೋದಾಗಲಿ ಸರಿಯಾಗಿ ನಾವು ಕೊಡಬೇಕು. ಸರಿಯಾಗಿ ಪ್ರೈಸ್ ಲಾರ್ಡ್ ಕೊಡಬೇಕು. ಸರಿಯಾಗಿ ಕೆಲವರು ಪ್ರೈಸ್ ಲಾರ್ಡ್ ಹೇಳೋಕ್ಕೆ ಬರಲ್ಲ, ಪೈಸಲಾಡ್ ಅಂತ. ಪೈಸಲಾಡ್ ಅಂತ ಎಲ್ಲಾಡು ಪ್ರೈಸ್ ಲಾರ್ಡ್. ಇಲ್ಲಾಂದ್ರೆ ದೇವರಿಗೆ ಸ್ತೋತ್ರ ಅಂತ ಹೇಳ್ಬಿಟ್ಟು ಸುಮ್ಮನೆ. ಇಂಗ್ಲೀಷ್ನಲ್ಲಿ ಯಾವ್ದು ಬೇಡ. ದೇವರಿಗೆ ಸ್ತೋತ್ರ ಅಂದರೆ ನಾನು ಸ್ತೋತ್ರ ಮಾಡ್ತೇನೆ, ನೀನು ಸ್ತೋತ್ರ ಮಾಡಿ, ನಾವೆಲ್ಲರೂ ಒಬ್ರಿಗೊಬ್ರು ಭೇಟಿಯಾಗಿ ಒಬ್ರಿಗೊಬ್ರು ಮುಖ ನೋಡಿಕೊಂಡು ಒಬ್ರಿಗೊಬ್ರು ಹಂಚಿಕೊಂಡು ಒಬ್ರಿಗೊಬ್ರು ಸರಿಯಾದ ರೀತಿಯಲ್ಲಿ ವಿಚಾರ ಮಾಡಿಕೊಂಡು ನಾವು ಭೇಟಿಯಾಗಿದ್ದೀವಲ್ಲ, ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಮತ್ತು ನಾಳೆ ನಾವು ಭೇಟಿ ಆಗ್ತೀವಿ ಎಲ್ಲೋ, ಈಗ ಮರುದಿನ ಭೇಟಿ ಆಗ್ತೀವಿ ಎಲ್ಲೋ, ಬರೋವಾರ ಭೇಟಿ ಆಗ್ತೀವಿ ಎಲ್ಲೋ, ಬರೋವಾರ ಬರ್ತೀವೋ ಇಲ್ಲೋ, ಇರ್ತೀವೋ ಇಲ್ಲ, ಈ ದಿನ ನಾವು ಕೂಡಿ ಬಂದಿದ್ದೇವೆ, ಅದಕ್ಕಾಗಿ ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಹಲ್ಲೆಲೂಯಾ. 5 ವಿಷಯಗಳನ್ನು ನನ್ನಲ್ಲಿ ನಮ್ಮಲ್ಲಿ ಇತ್ತಂದರೆ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ, ಪ್ರೀತಿಯನ್ನು ಶಾಂತಿಯನ್ನು ಕೊಡುವ ಕರ್ತನು ಯೆಹೋವನು ಯೇಸು ನಮ್ಮ ಸಂಗಡ ಇರುವನು. ನಮ್ಮ ಸಂಗಡ ಇರಬೇಕಾ? ನಮ್ಮ ಸಂಗಡ ಇರಬೇಕಾ? ಯಾರು ಇರಬೇಕು? ಏಸಪ್ಪ ನಮ್ಮ ಸಂಗಡ ಇರಬೇಕು. ಯೇಸು ನಮ್ಮ ಸಂಗಡ, ನಾವು ಆತನ ಸಂಗಡ ಇರಬೇಕು.
ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಎದ್ದು ನಿಂತುಕೊಳ್ಳೋಣ, ಒಂದು ಸಾಂಗ್ ಆಡಿಕೊಂಡು ಕರ್ತನ ಮಹಿಮೆಗಾಗಿ ನಾವು ಕಾಣಿಕೆ ಸಮರ್ಪಣೆ ಮಾಡಿ ಪ್ರಾರ್ಥಿಸಿ ಒಪ್ಪಿಸಿಕೊಂಡು ಹೋಗೋಣ. ಕರ್ತನನ್ನು ಆಶೀರ್ವಾದ ಮಾಡಿ